ಹಾಯ್ ಫ್ರೆಂಡ್ಸ್, ಕಾಫ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಇವತ್ತು ಪೆಟ್ರೋಲ್ ಬೆಲೆ ತುಂಬ ಅಂದರೆ ತುಂಬ ರೇಟ್ ಆಗಿದೆ. ಹೆಚ್ಚು ಕಮ್ಮಿ 111 ರೂಪಾಯಿ ಆಗಿರ್ಬೋದಲ್ವಾ ಸರ್? ಹೌದು. ಸೊ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ಮೇಲಿಂದ ಪೆಟ್ರೋಲ್ ಕಾರ್ ತಗೊಳಕ್ಕೆ ಸಾಕಷ್ಟು ಜನ ಯೋಚನೆ ಮಾಡ್ತೀರಾ. ಇವಾಗ ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿಬಿಟ್ಟು ಪೆಟ್ರೋಲ್ ವೆಹಿಕಲ್ಸ್ ಮಾತ್ರ ಬರ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಅಷ್ಟೇ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ಕೂಡ ಕಡಿಮೆ ಬರುತ್ತೆ. ಹಾಗೆ ಲಾಂಗ್ ಹೋಗೋಕೆ ಕೂಡ ತುಂಬ ಜನ ಯೋಚನೆ ಮಾಡ್ತಿರ್ತೀರ. ಸೊ ಆಗಿನ ಕಾಲದಲ್ಲಿ LPG ಫಿಟ್ಮೆಂಟ್ ಅಂತ ಮಾಡ್ತಾಯಿದ್ರು ಪೆಟ್ರೋಲ್ ವೆಹಿಕಲ್ಸಿಗೆ. ಈಗ CNG ಫಿಟ್ಮೆಂಟ್ ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ನೋಡ್ತಿರ್ಬೋದು, ಮಾರುತಿ ಸುಜುಕಿ ಏರ್ಟಿಗ, ಸ್ವಿಫ್ಟ್ ಡಿಸೈರಿಗೆಲ್ಲ ಇವಾಗ CNG ಫಿಟ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ಕಂಪ್ನಿಯಿಂದನೇ. ಸೊ CNG ಫಿಟ್ಮೆಂಟ್ ಮಾಡಿದರೆ ಸಾಕಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, ಸರ್ ಗಾಡಿ ಪ್ರಾಬ್ಲಮ್ ಆಗುತ್ತೆ, ಪಿಕಪ್ ಬರಲ್ಲ ಅಂತೇಳಿ ಎಲ್ಲ ಹೇಳ್ತಿರ್ತೀರ. ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ CNG ಫಿಟ್ ಮಾಡೋದ್ರಿಂದ ಯಾವುದೇ ಮೈಲೇಜು ಚೆನ್ನಾಗಿ ಬರುತ್ತೋ, ಪಿಕಪ್ ಡ್ರಾಪ್ ಆಗುವಂಥ ಯಾವುದೇ ಇದೇನಿಲ್ಲ. ಇವಾಗ ಎಲ್ಲ ಗಾಡಿಗೂ ಸೀಕ್ವೆನ್ಸಲ್ ಕಿಟ್ ಅಂತ ಬರ್ತವೆ. ಸೀಕ್ವೆನ್ಸಲ್ ಕಿಟ್ ಅಂತ ನಾವು ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ. ಪೆಟ್ರೋಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೋ ಸೇಮ್ ಪರ್ಫಾರ್ಮೆನ್ಸ್ CNGಯಲ್ಲಿ ಬರ್ತವೆ. ಈ ಒನ್ಸ್ ಅಪಾನ್ ಎ ಟೈಮ್ಸ್, ಈಗ ಸಪೋಸ್ 20 ಇಯರ್ಸ್ ಬ್ಯಾಕ್ 15 ಇಯರ್ಸ್ ಬ್ಯಾಕ್ ಅಂತಂದರೆ ನಾವು ಅದು ಮ್ಯಾನ್ಯಲ್ ಆಗಿ ನಾವು ಟ್ಯೂನಿಂಗ್ ಮಾಡಿ LPG ಕಿಟ್ ಅಂತ ಇತ್ತು, ಅವಾಗ ನಾವು ಮ್ಯಾನ್ಯಲ್ ಆಗಿ ಟ್ಯೂನ್ ಮಾಡ್ತಾ ಇದ್ವಿ. ಸೊ ಅದರಿಂದ ಸ್ವಲ್ಪ ಜರ್ಕಿಂಗು, ಪಿಕಪ್ ಪ್ರಾಬ್ಲಮ್ಮು ಆ ಥರ ಇಶ್ಯೂ ಎಲ್ಲ ಇತ್ತು. ಇವಾಗ ಆ ಥರ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಇಂಜನಲ್ಲೂ ಈಗ ಕಂಪ್ರೆಸಿವ್ ನ್ಯಾಚುರಲ್ ಗ್ಯಾಸು. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಇಂಜನ್ಗೆ ಯಾವುದೇ ವೇರ್ ಆ್ಯಂಡ್ ಟೇರ್ ಆಗಲ್ಲ. ಜಸ್ಟ್ ಪೆಟ್ರೋಲ್ ಥರನೇ ಇದು CNG ಕೆಲಸ ಮಾಡುತ್ತೆ. ಸೊ ಅದು ಪರ್ಫಾರ್ಮೆನ್ಸಲ್ಲಿ ಯಾವುದೇ ಇದಿಲ್ಲ ಸರ್. ಅವಾಗ LPG ಫಿಟ್ಮೆಂಟಲ್ಲಿ ಪ್ರಾಬ್ಲಮ್ ಬರ್ತೈತೆ, ಇಂಜಿನಲ್ಲಿ ಪಿಕಪ್ ಮೈಲೇಜ್, ಇಂಜಿನ್ ಹಾಳಾಗ್ತಾ ಇತ್ತು, ಇಲ್ಲಾಂದ್ರೆ ರಪ್ಚರ್ ಆಗಿಬಿಟ್ಟು ಎಲ್ಲ ಕಟ್ಕೊಳ್ಳೋದು ಇಂಜಿನ್ಗೆ. ಸೊ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ವಾ? CNGಯಲ್ಲಿ ಈಗ ಬ್ಲಾಕ್ ಆಗುವಂಥ ಚಾನ್ಸ್ 100% ಇಲ್ಲ. ಇದು ನ್ಯಾಚುರಲ್ ಗ್ಯಾಸು. ಸೊ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆಗೋದ್ರಿಂದ ಅದು ನಮಗೆ ಎಲ್ಲ ಸೊಲ್ನೈಡು ಅಲ್ಲೆಲ್ಲ ಬ್ಲಾಕ್ ಆಗ್ತಾ ಬರ್ತವೆ. ಆಮೇಲೆ ಪದೇ ಪದೇ ಟ್ಯೂನ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಇದರಲ್ಲಿ ಆ ಥರ ಏನೂ ಇರೋದಿಲ್ಲ. ಈ ಪಿಕಪ್ಪು ಅಷ್ಟೇ, ಇದರಲ್ಲಿ CNGಯಲ್ಲಿ ಸೇಮ್ ಪೆಟ್ರೋಲ್ಗೆ ಯಾವ ಥರ ಪಿಕಪ್ ಮೈಲೇಜ್ ಬರ್ತದೆ, ಸೊ ಅದೇ ಥರ ಪಿಕಪ್ ಚೆನ್ನಾಗಿದೆ ಬರುತ್ತೆ. ಪರ್ಫಾರ್ಮೆನ್ಸಲ್ಲಿ ಯಾವುದೇ ವರ್ಷದಿಂದ ನಾವು ಸುಮಾರು 97ರಿಂದ ಈಗ ಈ ಫೀಲ್ಡಲ್ಲಿ ಇದ್ದೀವಿ. 97ಇಂದ LPG ಫಿಟ್ ಮಾಡ್ತಾ ಇದ್ದೀವಿ. ಆವಾಗಿನ ಕಾಲದವು ನಾವು ಇದನ್ನು ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ. ಯಾವುದು LPGಯನ್ನು ತುಂಬ ಜನಕ್ಕೆ ನಾವು ಟ್ರೈನಿಂಗ್ ಮಾಡಿಕೊಟ್ಟಿದ್ದೀವಿ. ಔಟ್ ಆಫ್ ಬ್ಯಾಂಗ್ಳೂರಿಂದ, ತುಂಬ ಡಿಸ್ಟಿಕ್ಕಿಂದ ತುಂಬ ಹುಡುಗರು ನಮ್ಮ ಕಾಲೇ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ಕು, ಚಿತ್ರದುರ್ಗ ಡಿಸ್ಟಿಕ್, ಶಿವಮೊಗ್ಗ ಡಿಸ್ಟಿಕ್ ಅವರು LPG ಫಿಟ್ಮೆಂಟ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ LPG ವೆಹಿಕಲ್ ಇರ್ತಾ ಇತ್ತು. ಹೌದು ಸರ್ ಈಗ CNG ಬಂದ ತಕ್ಷಣ ಎಲ್ಲ CNG ಕನ್ವರ್ಟ್ ಆಗ್ತಾ ಇದ್ದಾರೆ. ಹೌದು ಸರ್, ಅವ್ರಿಗೆ ನೀವು ಇಲ್ಲಿಗೆ ಬಂದರೆ ಎಷ್ಟು ದಿವಸದಲ್ಲಿ CNG ಫಿಟ್ಮೆಂಟ್ ಮಾಡಿಕೊಡ್ತೀರಾ? ಇವಾಗ ಬೆಳಗ್ಗೆ ಬರ್ತಾರೆ ಅಂದರೆ ಎಷ್ಟೊತ್ತಿಗೆ ಫಿಟ್ಮೆಂಟ್ ಆಗುತ್ತೆ? ನಾವು ಒಂದು ವೆಹಿಕಲ್ ಫಿಟ್ಟಿಂಗ್ ಮಿನಿಮಮ್ 4 to 5 hours ತಗೊತೀವಿ. ಸೊ ನಮ್ಮಲ್ಲಿ ಡೈಲಿ 3-4 ವೆಹಿಕಲ್ ಇರೋದ್ರಿಂದ ನಾವು ಕಸ್ಟಮರಿಗೆ ಆಲ್ರೆಡಿ 8 hours ಅಂತ ಹೇಳ್ಬಿಡ್ತೀವಿ. ಒಂದು ದಿವಸದಲ್ಲಿ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ಮದು 3-4 ಗಾಡಿ ಫಿಟ್ಟಿಂಗ್ ತಗೊಂತ ಇರ್ತೀವಿ. ಸೊ ಅದಕ್ಕಾಗಿ ನಾವು ಒಂದು ಎವರೇಜ್ ಟೈಮ್ 8 hours ಹೇಳ್ಬಿಡ್ತೀವಿ. ಸೊ ಬೆಳಿಗ್ಗೆ ಬಂದು ಸಾಯಂಕಾಲ ಗಾಡಿ ರೆಡಿ ಆಗುತ್ತೆ. ಸರ್, ಸಾಕಷ್ಟು CNG ಫಿಟ್ಮೆಂಟ್ ಶಾಪ್ಸ್ ಇದೆ. ಸೊ ನಾನು ಎಲ್ಲದೂ ಕಂಪೇರ್ ಮಾಡಿ ನಿಮಗೆ ಪ್ರಿಫರೇಬಲ್ ಮಾಡಿದೆ. ಸರ್, ನಾನು ಕೇಳಿದ ಮಟ್ಟಿಗೆ ಸರ್ ಆಗಿನ ಕಾಲದಿಂದನೂ ಒಳ್ಳೆ ಬೆಸ್ಟ್ ಟ್ಯೂನರ್ ಇವಾಗ LPG ಫಿಟ್ಮೆಂಟ್, CNG ಫಿಟ್ಮೆಂಟ್ ಎಲ್ಲ ಮಾಡ್ತಾರೆ. ಅದನ್ನು ಟ್ಯೂನ್ ಮಾಡೋಕ್ಕೆ ಒಂದು ನಾಲೆಡ್ಜ್ ಬೇಕು, ಅದು ನಿಮ್ಮಲ್ಲಿದೆ ಅಂತೇಳಿ ಕೇಳ್ಪಟ್ಟೆ ನಾನು. ಹೌದು, ನಾವು ಈ ಫೀಲ್ಡಲ್ಲಿ ಸುಮಾರು 22 ವರ್ಷದಿಂದ ನಾವು ಈ ಎಕ್ಸ್ಪೀರಿಯೆನ್ಸ್ ಇದೆ ನಮಗೆ ಅದ್ರ ಯಾವ ಥರ ಟ್ಯೂನಿಂಗ್ ಮಾಡಿದ್ರೆ ಏನು ಪರ್ಫಾರ್ಮೆನ್ಸ್ ಬರುತ್ತೆ, ಅದು ಟೆಕ್ನಿಕಲ್ ನಾಲೆಜ್ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ಮಲ್ಲಿ ಟೆಕ್ನಿಷಿಯನ್ ಹುಡುಗರು ಅಷ್ಟೇ ಎಲ್ಲ 15-20 ವರ್ಷ ಕೆಲಸ ಮಾಡಿದವ್ರೆ. ಸೊ ತುಂಬ ಒಂದು ಗಾಡಿ ಫಿಟ್ ಮಾಡ್ದಂದ್ರೆ ಪ್ರಾಬ್ಲಮ್ ಅಂತ ಬರುವಂಥ ಮ್ಯಾಟ್ರೇ ಬರೋದಿಲ್ಲ. ಸೊ ಹಾಗಾಗಿ ಆ ಥರ ಫಿಟ್ಟಿಂಗ್ ಸೆಂಟರ್ ಸರ್ಚ್ ಮಾಡಿ ಕಸ್ಟಮರು ಇಲ್ಲಿ ಬಂದು ನಮ್ಮ ಮತ್ತು ಕಸ್ಟಮರ್ ನಾವು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಇನ್ನೂ. ಸೊ ಫಸ್ಟ್ ಟೈಮ್ ನಾವು ಯೂಟ್ಯೂಬಲ್ಲಿ ಈ ಥರ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಮಗೆ ನಾವು ಅಡ್ವರ್ಟೈಸ್ಮೆಂಟ್ ಇಲ್ಲದೇ ಡೈಲಿ 3-4 ಗಾಡಿ ನಾವು ಮಾಡ್ತಾ ಇದ್ವಿ. ಒಂದು ಕಸ್ಟಮರ್ ಖುಷಿಯಾಗಿ ಇನ್ನೊಂದು ಕಸ್ಟಮರ್ ಕಳಿಸ್ಕೊಟ್ಟದ್ದು ಎಷ್ಟೋ ಇದೆ. ಸರ್, ನಾನು ಅಷ್ಟೇ ನಮ್ಮ ಡಿಸ್ಟಿಕಲ್ಲಿ ತುಂಬ ಜನ CNG ಫಿಟ್ಮೆಂಟ್ ಮಾಡಿಸಿದ್ರು, ದಾವಣಗೆರೆ ಡಿಸ್ಟಿಕ್ ಅವರು. ಸೊ ಅವ್ರು ಹೇಳಿದರು, ಸರ್ ಇಲ್ಲಿ ಮಾಡಿದರೆ ಒಂದು ಬೆಸ್ಟ್ ಶಾಪ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿರೋದಲ್ಲ, ಎಲ್ಲೆಲ್ಲ ಫಿಟ್ಮೆಂಟ್ ಆಗಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಇಲ್ಲೋಗಿ ಮಾಡಿ ಅಂತ ತುಂಬ ಜನ ರೆಫರ್ ಮಾಡಿದ್ದಕ್ಕೆ ಅದಕ್ಕೋಸ್ಕರ ಬಂದು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಸರ್. ತುಂಬ ಖುಷಿ ಆಯಿತು ಇಲ್ಲಿ ಬಂದು ಎಲ್ಲ ನೋಡಿ. ಸರ್, ಅದು ಅಲ್ಲದೆ ನೀವು ಬ್ರೆಝಾ ಹೊಸ ಗಾಡಿಗೆ CNG ಫಿಟ್ಮೆಂಟ್ ಮಾಡ್ತೀರಾ, ಹಾಗೆ ಕೊರೋಲಾ ಆಲ್ಟಿಸ್ ಇದು 2 ಲೀಟರ್ ಇಂಜಿನ್, ಆ ವೆಹಿಕಲಿಗೆ ಕೂಡ ಫಿಟ್ಮೆಂಟ್ ಮಾಡ್ತೀರಾ, ಅದು ಖುಷಿ ಆಯ್ತು ಸರ್. ಸೊ ನಾವಿವಾಗ ಲೇಟೆಸ್ಟ್ ಆಗಿ BS6 ವೆಹಿಕಲ್ಗೂ ಸಹ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಇವಾಗ ಕಸ್ಟಮರ್ಗಳು ಜಾಸ್ತಿ ವೆಯ್ಟ್ ಮಾಡಲ್ಲ ಮೊದಲಿನ ಥರ. ಹೊಸ ವೆಹಿಕಲ್ ತಗೊಂಡ ತಕ್ಷಣ ಇಮಿಡಿಯೇಟಾಗಿ CNG ಫಿಟ್ಟಿಂಗ್ ಮಾಡ್ಕೊಳ್ತಾರೆ. ಮೊದಲೆಲ್ಲ ಒಂದು 20,000-30,000 ಕಿಲೋಮೀಟರ್ ಆದಮೇಲೆ ಥಿಂಕ್ ಮಾಡ್ತಾಯಿದ್ರು. ಸೊ ಇಮಿಡಿಯೇಟ್ ಈಗ ಥಿಂಕ್ ಮಾಡೋದ್ರಿಂದ ಯಾಕಂದರೆ ಪೆಟ್ರೋಲ್ ರೇಟ್ ಗಗನಕ್ಕೆ ಇರ್ತಾ ಇದೆ. ಸೊ ಹಾಗಾಗಿ CNG ಇವಾಗ ವೆರಿ ಕಾಂಪಿಟೇಟಿವ್ ಇದರಲ್ಲಿ ನಿಮಗೆ ಇವಾಗ ಪೆಟ್ರೋಲ್ 20 ಬರ್ತಾ ಇದೆ ಒಂದು ಕಾರಲ್ಲಿ. ಇವಾಗ ಬ್ರೆಝಾ ಇಟ್ಕೊಳ್ಳಿ 18-19 ಬರ್ತಾ ಇದೆ ಮೈಲೇಜು.
ಅದೇ CNG ಗಾದ್ರೆ ಎಷ್ಟು ಬರ್ಬೋದು? CNG ಗೆ ಆಲ್ಮೋಸ್ಟ್ 28 ಇಂದ 30 ಕಿಲೋಮೀಟರ್ ಬರುತ್ತೆ. 28 ರಿಂದ 30 ಬರುತ್ತೆ. 28 ರಿಂದ 30 ಬರುತ್ತೆ ಪ್ರಜಾಗ. ಸೊ ಆಲ್ಮೋಸ್ಟ್ 8 to 10 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಸೊ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ, ಆಟೋಮೆಟಿಕ್ ಮೈಲೇಜ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಮೈಲೇಜ್ ಮೇಲೆ ವೆಹಿಕಲ್ ಸರ್ ಇದ್ರಲ್ಲಿ ಇಂಜಿನ್ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ. ಯಾವುದೇ ಗ್ಯಾರಂಟಿ ಏನಾದ್ರು ಕೊಡ್ತೀರಾ ಸರ್? ಹೌದು, ನಾವು ಕಂಪನಿ ವತಿಯಿಂದ 1 year ವಾರಂಟಿ ಗ್ಯಾರಂಟಿ ಕೊಡ್ತೀವಿ. 1 year ವ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ. ಯಾವುದೇ ಒಂದು ಐಟಮ್ ಹೋದ್ರೂ ಅದು ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ. ಸೊ ಆ ಥರ ಹೋಗುವಂಥ ಐಟಮ್ ಯಾವುದು ಬರೋದಿಲ್ಲ. ಮಿನಿಮಮ್ 5 years. ಯಾವುದು ಹಾಕೋ ಬ್ರ್ಯಾಂಡ್ ಯಾವುದು ಸರ್? ನಾವು ಲೆವೆಟೋ ಇಟಾಲಿಯನ್ ಕಿಟ್ ಪಾಸ್ಟ್ 22 ಇಟಾಲಿಯನ್ ಕಿಟ್. ಲೆವೆಟೋ ಇಟಾಲಿಯನ್ ಕಿಟ್. ಸೊ ಇದರಲ್ಲಿ ತುಂಬಾ ಚೈನಾ ಮೇಡ್ ಎಲ್ಲ ಬರುತ್ತೆ. ಸೊ ಲೊವಟೋ ಅಂತ ಹೇಳಿದ್ರೆ ಆಗಿನ ಕಾಲದಿಂದನೂ ಒಂದು ಫೇಮಸ್ ಬ್ರ್ಯಾಂಡ್ ಇದು. LPG ಇದ್ದಾಗಿಂದನೂ ಫೇಮಸ್ ಬ್ರ್ಯಾಂಡ್ ಇದು. ಹೌದು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನೋಡಿದ್ವಲ್ಲ, ಇಷ್ಟೆಲ್ಲ ವಿಷಯ ತಿಳ್ಕೊಂಡ್ವಿ. ಇವಾಗ CNG ಫಿಟ್ಮೆಂಟ್ ಯಾವ ತರ ಆಗುತ್ತೆ ಎಲ್ಲ ನೋಡ್ಕೊಂಡ್ ಬರೋಣ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ವಿಜಯನಗರಲ್ಲಿ ವೀರೇಶ್ ಥಿಯೇಟರ್ ಇದೆ. ವೀರೇಶ್ ಥಿಯೇಟರ್ ಹತ್ರ ಕ್ಯೂಟೀಸ್ ಅಂತೇಳಿ ಹಾಸ್ಪಿಟಲ್ ಇದೆ. ಅದ್ರ ಹತ್ರ ಬಂದ್ರೆ ನಿಮಗೆ ಇಲ್ಲಿ ಲೊಕೇಶನ್ ಗೊತ್ತಾಗುತ್ತೆ. ಹಾಗೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಗೂಗಲ್ ಮ್ಯಾಪ್ ಲಿಂಕ್ ಒತ್ತಿದ ತಕ್ಷಣ ಎಕ್ಸಾಕ್ಟ್ ಇದೆ ಲೊಕೇಶನ್ ತೋರಿಸುತ್ತೆ. ಸೊ ನಿಮ್ಮ ಗಾಡಿಗೂ ಫಿಟ್ಮೆಂಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ, ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಯಾವ ಥರ ಫಿಟ್ಮೆಂಟ್ ಆಗುತ್ತೆ ಎಲ್ಲ ಡೀಟೇಲಾಗಿ ನೋಡ್ಕೊಂಬರೋಣ. ಸರ್, ಇದು CNG ಫಿಟ್ಮೆಂಟ್ ಯಾವ ಥರ ಇರುತ್ತೆ ಸರ್? ಈ ಗಾಡಿಗೆ ಆಗಿದೆಯಾ? ಈ ಗಾಡಿಗೆ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಓಕೆ. ಟ್ಯಾಂಕ್ ಎಲ್ಲ ಎಲ್ಲಿ ಫಿಟ್ ಮಾಡ್ತಾರೆ ಸರ್? ಟ್ಯಾಂಕ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಡಿಕ್ಕಿ ಪ್ಲೇಸಲ್ಲಿ ಈ ಥರ ಫಿಟ್ಟಿಂಗ್ ಬರುತ್ತೆ ಸರ್. ಈಗ ಸ್ಟೆಪ್ನಿಗೆ ಎಲ್ಲಿ ಇಡ್ತಾರೆ? ಸ್ಟೆಪ್ನಿ ಸ್ಟ್ರೈಟ್ ಆಗಿ ನಿಲ್ಲಿಸ್ಬೋದು, ಇಲ್ಲಾಂದ್ರೆ ಬಟ್ ಕೆಳಗಡೆನೂ ಹಾಕ್ಬೋದು. 2 ಟೈಪಲ್ಲಿ ನಾವು ಹಾಕ್ತೀವಿ. CNG ಟ್ಯಾಂಕ್ ಟೈರ್ ಶೇಪಲ್ಲಿ ಬರುತ್ತಲ್ಲ, ಅದು ಸಿಗುತ್ತಾ? CNG ಟ್ಯಾಂಕಲ್ಲಿ ಟೈಪಲ್ಲಿ ಬರೋದಿಲ್ಲ, LPGಯಲ್ಲಿ ಮಾತ್ರ ಬರೋದು ಆ ಥರ. CNGಯಲ್ಲಿ ಏನಿದೆ ಸಿಲಿಂಡ್ರಿಕಲ್ ಟೈಪಲ್ಲಿ ಬರುತ್ತೆ. ಸಿಲಿಂಡ್ರಿಕಲ್ ಟೈಪಲ್ಲಿ ಬರುತ್ತೆ. ಹೌದು ಸರ್. CNG ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಗಾಡಿದು? CNG ಡಿಪೆಂಡ್ಸ್ ಆನ್ ದ ಪೆಟ್ರೋಲ್ ಮೈಲೇಜ್. ಪ್ರತಿಯೊಂದು ವೆಹಿಕಲಲ್ಲಿ ಪೆಟ್ರೋಲ್ ಮೈಲೇಜಿಂದ 8 ರಿಂದ 10 ಕಿಲೋಮೀಟರ್ ಜಾಸ್ತಿ ಬರುತ್ತೆ. 8 ರಿಂದ 10 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಸರ್, ಸಾಕಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, CNG ಫಿಟ್ಮೆಂಟ್ ಮಾಡ್ತಿದ್ರೆ ಗಾಡಿದು ಮೇಂಟೆನೆನ್ಸು, ಗಾಡಿ ಇಂಜಿನ್ ಹಾಳಾಗುತ್ತೆ, ಪಿಕಪ್ ಇರಲ್ಲ ಅಂತೇಳಿ. ನೀವೇನು ಹೇಳ್ತೀರಾ ಸರ್? ಸರ್, ಇದು CNG ಅಂದ್ರೆ ಕಂಪ್ರೆಸರ್ ನ್ಯಾಚುರಲ್ ಗ್ಯಾಸ್. ಇದರಲ್ಲಿ ಇಂಜಿನ್ ವೇರ್ ಆ್ಯಂಡ್ ಟೇರ್ ಆಗುವಂಥ ಪ್ರಶ್ನೆನೇ ಬರೋದಿಲ್ಲ. ಪೆಟ್ರೋಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೋ, ಪೆಟ್ರೋಲಲ್ಲಿ ಯಾವ ಥರ ಇಂಜಿನ್ ಲೈಫ್ ಬರೋದು, ಸೇಮ್ ಲೈಫ್ ಇದರಲ್ಲಿ CNGಯಲ್ಲಿ ಬರುತ್ತೆ. ಸಾಕಷ್ಟು ಜನ LPG ಫಿಟ್ಮೆಂಟ್ ಆಗಿನ ಕಾಲದಲ್ಲಿ ತುಂಬ ಜನ ಮಾಡ್ತಿದ್ರು, 12, 13, 10 ಆ ಟೈಮಲ್ಲಿ. ಸೊ ಆವಾಗ ಇಂಜಿನ್ ಪ್ರಾಬ್ಲಮ್ ತುಂಬ ಬಂತು, ಗ್ಯಾಸ್ ಎಲ್ಲ ತುಂಬ ರೆಪ್ಚರ್ ಆಗಿ ಅಲ್ಲೇ ಕಟ್ಕೊಂಡು ಪಿಕಪ್ ಬರ್ತಾ ಇರಲ್ಲ, ಮೈಲೇಜ್ ಬರ್ತಿರಲ್ಲ ಅಂತ ಹೇಳ್ತಿದ್ರು. ನೀವೇನು ಹೇಳ್ತೀರಾ ಸರ್ LPGಗೂ CNGಗೂ? ಸರ್, ಇವಾಗಿನ ಟೆಕ್ನಾಲಜಿ ಇದೆ, ಡಿಫ್ರೆಂಟ್ ಆಗಿದೆ. ಇವಾಗ ಸೀಕ್ವೆನ್ಸಲ್ ಕಿಟ್ ಅಂತ ಬರ್ತವೆ. ಇವಾಗ ಎಲ್ಲ ಲ್ಯಾಪ್ಟಾಪಲ್ಲೂ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಂಥ ಕಿಟ್ ಇವಾಗ ಬರ್ತಾ ಇರೋದು. ಸೊ ಓಲ್ಡ್ ಟೆಕ್ನಾಲಜೀಸ್ ಮ್ಯಾನ್ಯುವಲ್ ಟೈಪ್ ಫಿಟ್ಟಿಂಗ್. ಅದು ಮ್ಯಾನ್ಯುವಲ್ ಆಗಿ ನಾವು ಟ್ಯೂನ್ ಮಾಡಬೇಕಾಗಿತ್ತು. ಅದರಲ್ಲಿ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಬರ್ತಾ ಇರೋದಲ್ಲಿ ಎಲ್ಲ ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು. ಒಂದ್ಸಲ ಫಿಟ್ಟಿಂಗ್ ಆದಮೇಲೆ ಪ್ರಾಬ್ಲಮ್ ಬರೋದೇ ಇಲ್ಲ, ಪ್ರಾಬ್ಲಮ್ ಬರೋದು ಇದೇ ಇಲ್ಲ. ಸೊ ಒಂದು LPG ಫಿಟ್ಮೆಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಒಂದು ಗಾಡಿಗೆ ಫಿಟ್ ಮಾಡಬೇಕಂದ್ರೆ ಬೇಸಿಕ್ ನಿಮಗೆ 56,000 ಇಂದ ಸ್ಟಾರ್ಟ್ ಆಗುತ್ತೆ. 56,000ದಿಂದ ಒಂದು ಫಿಟ್ಟಿಂಗ್ ಕಾಸ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಒಂದು ಕಿಟ್ ವೇರಿಯೇಷನ್ ಇದೆ. ಕಿಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ 56,000ದಿಂದ ಒಂದು ಕಿಟ್ ಫಿಟ್ ಮಾಡಿ. 56,000ದಿಂದ ಇದೆ. ಹೌದು ಸರ್. ಯಾವ ಥರ ಫಿಟ್ಮೆಂಟ್ ಆಮೇಲೆ ಏನಾರು ಇವಾಗ CNG ಖಾಲಿ ಆಯಿತು ಅಂದ ತಕ್ಷಣ ಪೆಟ್ರೋಲಿಗೆ ಕನ್ವರ್ಷನ್ ಮಾಡ್ಕೋಬೋದಾ? ಹೌದು. ಇದರಲ್ಲಿ ಗಾಡಿ ಪ್ರತಿಯೊಂದು ಟೈಮಲ್ಲಿ ಸ್ಟಾರ್ಟ್ ಮಾಡುವಾಗ ಪೆಟ್ರೋಲಲ್ಲೇ ಸ್ಟಾರ್ಟ್ ಆಗುತ್ತೋ ಅದು ಆಟೋಮೆಟಿಕ್ ಗ್ಯಾಸಿಗೆ ಚೇಂಜ್ ಓವರ್ ಆಗುತ್ತೆ. ಚೇಂಜ್ ಆಗುತ್ತೆ. ಆಮೇಲೆ ಗ್ಯಾಸ್ ಖಾಲಿ ಆದಮೇಲೆ ಅದು ಆಟೋಮೆಟಿಕ್ ಪೆಟ್ರೋಲಿಗೆ ಶಿಫ್ಟ್ ಆಗುತ್ತೆ. ಸೊ ಅದು ಸ್ವಿಚ್ ಎಲ್ಲಿ ಇರುತ್ತೆ ಸರ್? ಅದು ಆ ಸ್ವಿಚ್ ನಾವು ಡ್ಯಾಶ್ ಬೋರ್ಡಲ್ಲಿ ಫಿಟ್ ಮಾಡಿರ್ತೀವಿ. ಈ ಥರ ಸ್ವಿಚ್ ಬರುತ್ತೆ ಇಲ್ಲಿ. ಇದು ಲೆವೆಟೋ ಬ್ರ್ಯಾಂಡೆಡ್. ಸೊ ಲೆವೆಟೋದು ಕಂಪ್ನಿ. ಲೆವೆಟೋ ಬ್ರ್ಯಾಂಡ್ ಇಂಪೋರ್ಟೆಡ್ ಇಟಲಿ ಕಿಟ್. ಓಕೆ. ಸೊ ಇದರಲ್ಲಿ ಬೇಕಾದ್ರೆ ಪೆಟ್ರೋಲಿಗೂ ಹಾಕೋಬಹುದು, ಗ್ಯಾಸ್. ಹೌದು. 2 ಆಪ್ಷನ್ ಇದ್ದೇ ಇರುತ್ತೆ. ಹಾಂ ಸರ್. ಸರ್, ಮತ್ತಿನ್ಯಾ ಗಾಡಿಗೆಲ್ಲ ಫಿಟ್ಮೆಂಟ್ ಆಗಿದೆ? ನಾವಿಲ್ಲಿ ಒಂದು ಬ್ರಿಜಾ ಫಿಟ್ ಮಾಡ್ತಾ ಇದ್ದೀವಿ. ಟೊಯೋಟಾ ಕೊರೋಲಾ ಅಲ್ಟಿಸ್ ಫಿಟ್ ಮಾಡ್ತಾ ಇದ್ದೀವಿ. ಬ್ರೆಜಾ ಮತ್ತೆ ಕೊರೋಲಾ ಅಲ್ಟಿಸ್ ಅದಕ್ಕೂ ಫಿಟ್ಮೆಂಟ್ ಆಗಿದೆ. ಹೌದು, ಕೊರೋಲಾ ಅಲ್ಟಿಸ್ ಇವಾಗ ಜಸ್ಟ್ ಫಿಟ್ ಮಾಡಿದ್ದೀವಿ ಇದಕ್ಕೆ. ಸೊ ಇದು 1.8 ಲೀಟರ್ ಇಂಜಿನ್ ಸರ್. 1.8 ಲೀಟರ್ ಇಂಜಿನ್ಸ್. ಹೌದು, ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್. ತುಂಬ ಗಾಡಿ ಮಾಡಿದ್ವಿ ಕೊರೋಲಾ ಅಲ್ಟಿಸು, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ. ಎಷ್ಟು ಬರುತ್ತೆ ಸರ್? ಪೆಟ್ರೋಲ್ ಆದರೆ ಒಂದು 10-9 ಬರುತ್ತೆ. ಇದು ಪೆಟ್ರೋಲಲ್ಲಿ 10-11 ಬರ್ತವೆ. CNG ಅಲ್ಲದೆ 20+ ಬರುತ್ತೆ. 20+ ಬರುತ್ತೆ ಮೈಲೇಜ್. ಸೊ ಪೆಟ್ರೋಲ್ ವೆಹಿಕಲ್ ತೊಗೊಂಡವರು CNG ಫಿಟ್ಮೆಂಟ್ ಮಾಡಿಸ್ಕೊಂಡ್ರೆ ಇನ್ನೂ ಬೆಸ್ಟ್ ಮೈಲೇಜ್. ಇನ್ನೂ ಬೆಸ್ಟ್ ಅದು. ಸೊ ಈ ಬ್ರೆಜಾ ಮೈಲೇಜ್ ಪೆಟ್ರೋಲ್ 20 ಬರುತ್ತೆ. ಬ್ರೆಜಾದಲ್ಲಿ 20 ಕಿಲೋಮೀಟರ್ ಪೆಟ್ರೋಲ್ ಬರ್ತಾ ಇದೆ. CNG ಫಿಟ್ ಮಾಡ್ಕೊಂಡು 30 ಇಂದ 32 ಕಿಲೋಮೀಟರ್ ಬರ್ತಾ ಇದೆ. 30 ಇಂದ 32 ಬರ್ತಾ ಇದೆ. 30 ಇಂದ 32 ಕಿಲೋಮೀಟರ್ ಬರ್ತಾ ಇದೆ. ಬಟ್ ಬೂಟ್ ಸ್ಪೇಸ್ ಕಡಿಮೆ ಆಗುತ್ತಲ್ವಾ ಸರ್? ಬೂಟ್ ಸ್ಪೇಸಲ್ಲಿ ಒಂದು 40% to 50% ಕಡಿಮೆ ಆಗುತ್ತೆ. ಸರ್, ಇದಕ್ಕೇನಾದ್ರು ಆಲ್ಟರ್ನೇಟ್ ಇಲ್ವಾ? ಇದರಲ್ಲಿ ಆಲ್ಟರ್ನೇಟಿವ್ ಅಂತ ಏನಿಲ್ಲ. ಇದರಲ್ಲಿ ಸಿಲಿಂಡ್ರಿಕಲ್ ಟೈಪ್ ಟ್ಯಾಂಕ್ CNG ಟ್ಯಾಂಕ್ ಬರೋದು. ಸೊ ಸ್ವಲ್ಪ ಬೂಟ್ ಸ್ಪೇಸ್ ಸ್ವಲ್ಪ ಕಡಿಮೆ ಆಗುತ್ತೆ.
ಸರ್ ಇದೆ ಅಲ್ವಾ ಸರ್ CNG ಕಿಟ್ ಬಾಕ್ಸ್, ಇದರಲ್ಲೆಲ್ಲ ಇರುತ್ತೆ. CNG ಲವಾಟೋ ಕಿಟ್ ಇದೆ, ಇಟಾಲಿಯನ್ ಕಿಟ್. ಸರ್ ನಿಮಗೆ ಎಲ್ಲಿಂದ ಇದು ಸಪ್ಲೈ ಆಗುತ್ತೆ? ಆಕ್ಚುಲಿ ನಮಗೆ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟರ್ ಬಾಂಬೆಯಲ್ಲಿ ಇರೋದು. ಓಕೆ. ಬಾಂಬೆಗೆ ಅವರು ಇಂಪೋರ್ಟ್ ಮಾಡ್ಕೊಂತಾರೆ ಇಟಾಲಿಯಿಂದ. ಓಕೆ. ಸೊ ಸೌತ್ ಇಂಡಿಯಾಗೆ ಬಾಂಬೆಯಿಂದ ಬರೋದು, ನಮಗೆ ನಾವೆಲ್ಲ ಬಾಂಬೆಗೆ ತಗೊಂಡು. ಸೊ ನೀವು ಕಂಪ್ಲೀಟ್ ಬ್ರ್ಯಾಂಡೆಡ್ ಆಗ್ತೀರಾ, ಯಾವುದೇ ಲೋಕಲ್ ಹಾಕೋದಿಲ್ಲ? ಇಲ್ಲ. ಸರ್ ಏನೇನು ಬರುತ್ತೆ ಬಾಕ್ಸ್ ಅಲ್ಲಿ ನೋಡೋಣ ಸರ್. ಇದು ಫುಲ್ ಕಿಟ್ ಲವಾಟೋದಲ್ಲಿ. ಡ್ರಮ್ ಒಂದು ಬಿಟ್ಟು ಇನ್ನೆಲ್ಲ ಇದರಲ್ಲೇ ಇರುತ್ತೆ. ಎಲ್ಲ A to Z ಅಸೆಸರೀಸ್ ಲವಾಟೋದೇ ಬರುತ್ತೆ. ಡ್ರಮ್ ಒಂದು ಮಾತ್ರ ಎಕ್ಸ್ಟ್ರಾ ಕೊಡ್ತಾರೆ. ಎಕ್ಸೆಪ್ಟ್ ಟ್ಯಾಂಕ್. ಓಕೆ, ಟ್ಯಾಂಕ್ ಬಿಟ್ಟು ಇನ್ನೆಲ್ಲ ಇದೆ. ಇದರಲ್ಲಿ ಈ ತರ ನನ್ನ ಬಾಕ್ಸ್ ಇರುತ್ತೆ. ಇದರಲ್ಲಿ ಮೇನ್ ಪಾರ್ಟ್ಸ್ ECU ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಯೂನಿಟ್, ಇದು ಮೇನ್ ಬಾಕ್ಸ್ ಇದು. ಇದರಲ್ಲಿ ನಾವು ಏನೇನು ಫಂಕ್ಷನ್ ಸ್ಟೋರೇಜ್ ಮಾಡ್ತೀವಿ, ಎಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ, ಇದರಲ್ಲಿ ಸ್ಟೋರ್ ಆಗುತ್ತೆ. ಇದರಲ್ಲೇ ಪಿಕಪ್ ಮೈಲೇಜ್ ಎಲ್ಲ ಇದರಲ್ಲೇ ಇದಾಗುತ್ತೆ. ಸೊ ಇದು ಮೇನ್ ECU ಕಾರಿಗೆ ಮೇನ್ ಇದೆ. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಷರ್ ರಿಡ್ಯೂಸರ್, CNG ಪ್ರೆಷರ್ ರಿಡ್ಯೂಸರ್. ಇದು ಡಬಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್, ಡಬಲ್ ಸ್ಟೇಜ್. ಸರ್ ಇದು ಡಬಲ್ ಸ್ಟೇಜ್ ರೆಡ್ಯೂಸರ್ ಏನಾಗಿ ವರ್ಕ್ ಮಾಡುತ್ತೆ ಸರ್? ಏನು ವರ್ಕ್ ಮಾಡುತ್ತೆ? ಇದು ಆಕ್ಚುಲಿ ಟ್ಯಾಂಕ್ CNG ಟ್ಯಾಂಕ್ ಇಂದ ಇದಕ್ಕೆ ಗ್ಯಾಸ್ ಕನೆಕ್ಟ್ ಮಾಡ್ತೀವಿ. ಕಾಪರ್ ಟ್ಯೂಬ್ ಅಲ್ಲಿ CNG ಟ್ಯೂಬ್ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ಪ್ರೆಷರ್ ರಿಡ್ಯೂಸ್ ಆಗಿ ಇಂಜೆಕ್ಟರ್ ಹೋಗುತ್ತೆ. ಇಂಜೆಕ್ಟರ್ ಇಂದ ಥ್ರೂ ಇಂಜಿನ್ಗೆ. ಸೊ ಆ ಥರ ಇದು ಮೇನ್ ಪಾರ್ಟ್ಸ್. ಓಕೆ. ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ಇಂಜೆಕ್ಟರ್, CNG ಇಂಜೆಕ್ಟರ್. ಇದು ಇಂಪೋರ್ಟೆಡ್ ಲವಾಟೋದೇ ಬರುತ್ತೆ. ಎಲ್ಲ ಪ್ಯಾಕೆಟ್ ಇದೆಲ್ಲ ಲವಾಟೋದಲ್ಲಿ, ಎಲ್ಲ ಲವಾಟೋ ಇದೆ. ಸೊ ಎಲ್ಲ ಲವಾಟೋ ಲೋಗೋ ಇದಿರುತ್ತೆ, ಲವಾಟೋ ಸಿಂಬಲ್ ಇದಿರ್ತವೆ. ಹೌದು ಸರ್. ಇದು ಇಂಜೆಕ್ಟರ್. ಇದು ಆಕ್ಚುಲಿ ನಾವು ಇಂಜಿನ್ ಮ್ಯಾನಿಫೋಲ್ಡ್ ಅಲ್ಲಿ ಹತ್ರ ಬಿಟ್ ಮಾಡ್ತೀವಿ. ಸೊ ಇಲ್ಲಿಂದ ನಾವು ಇಂಜೆಕ್ಟರ್ 4 ಇದು ಬರುತ್ತೆ, ಪೈಪ್ ಬರುತ್ತೆ. ಇದು ಇಂಜೆಕ್ಟರ್ ಮ್ಯಾನಿಫೋಲ್ಡ್, ಇಂಟೇಕ್ ಮ್ಯಾನಿಫೋಲ್ಡ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡ್ತೀರಾ? ಇಲ್ಲಿಂದ ಗ್ಯಾಸ್ ಎಂಟ್ರಿ ಆಗುತ್ತೆ ಇಂಜಿನ್ಗೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ಸೆನ್ಸರ್. ಓಕೆ. ಸೆನ್ಸ್ ಮಾಡುತ್ತೆ ಇದು. ಆಕ್ಚುಲಿ ಗ್ಯಾಸ್ ಇನ್ಲೆಟ್ ಔಟ್ಲೆಟ್ ಇರುತ್ತೆ. ಇದು ಒಂದು ಪಾರ್ಟ್ಸ್, ಇಂಪಾರ್ಟೆಂಟ್ ಪಾರ್ಟ್. ಮ್ಯಾಪ್ ಸೆನ್ಸರ್ ಇದು ಸೆನ್ಸ್ ಆಗುತ್ತೆ. ಅವಾಗ LPG ದಾಗ ಈ ಮ್ಯಾಪ್ ಸೆನ್ಸರ್, ECU ಏನು ಇರ್ಲಿಲ್ಲ, ಡೈರೆಕ್ಟ್ ಫಿಟ್ ಮಾಡೋದು, ನೀವೇ ಅಡ್ಜಸ್ಟ್ ಮಾಡೋದು. ಹೌದು, ಇದು ಸೆನ್ಸರ್ ಬರುತ್ತೆ. ಓಕೆ. ಸೊ ಇನ್ನೊಂದು ಪಾರ್ಟ್ಸ್ ಬಂದ್ಬಿಟ್ಟು ಸ್ವಿಚ್, ಫೆದರ್ ಟಚ್ ಸ್ವಿಚ್, ಲವಾಟೋ ಬ್ರಾಂಡೆಡ್. ಸ್ವಿಚ್ ಒಳಗಡೆ ತೋರಿಸಿದ್ರಲ್ಲ, ಅದೇ ಲವಾಟೋ ಸ್ವಿಚ್. ಓಕೆ. ಈ ತರ ಇರುತ್ತೆ. ಸೆನ್ಸರ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಸರ್? ಸೆನ್ಸರ್ ಆದ್ಮೇಲೆ ನೆಕ್ಸ್ಟ್ ಫಿಲ್ಲಿಂಗ್ ವಾಲ್ವ್. ಓಕೆ. ಸೊ ಇದು CNG ಫಿಲ್ಲಿಂಗ್ ವಾಲ್ ಅಂತ. ಇದು ಲವಾಟೋ ಬ್ರಾಂಡೆಡ್, ಲವಾಟೋದಲ್ಲಿ ಬರುತ್ತೆ. ಸೊ ಇಂಪೋರ್ಟೆಡ್ ಇದು, ಇಟಲಿ. ಸೊ ಇವಾಗ ಗ್ಯಾಸ್ ಗ್ಯಾಸ್ ಫಿಲ್ಲಿಂಗ್ ಮಾಡೋದು. ಸೊ ಇದ್ರೊಳಗಡೆ ಗ್ಯಾಸ್ ಫಿಲ್ ಮಾಡ್ತಾರೆ, ಬಂಕಲ್ಲಿ ಹೋಗಿ ಇದ್ರೊಳಗಡೆ ಫಿಲ್ ಆಗುತ್ತೆ. ಇಲ್ಲಿಂದ ಟ್ಯಾಂಕಿಗೆ ಎಂಟ್ರಿ ಆಗುತ್ತೆ. ಓಕೆ. ನೆಕ್ಸ್ಟ್ ಪೈಪ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಪೈಪ್ಸ್. ಸೊ ಪೈಪ್ಸ್, ಆಮೇಲೆ ಕ್ಲಿಪ್ಸ್ ಅವೆಲ್ಲ ಬರುತ್ತೆ. ಪೈಪ್ಸ್ ಇದೆಲ್ಲ ಇಂಪೋರ್ಟೆಡ್ ಪೈಪ್ಸ್ ಬರ್ತವೆ. ಎಲ್ಲೂ ಲೀಕೇಜ್ ಆಗಲ್ಲ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇದು? ಮಿನಿಮಮ್ 5 years ತನಕ ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಮಿನಿಮಮ್ 5 years. ಮ್ಯಾಕ್ಸಿಮಮ್ ಎಷ್ಟು ವರ್ಷ ತನಕ ಬರುತ್ತೆ ಸರ್? 10 years ತನಕ ಏನೂ ಆಗೋದಿಲ್ಲ. 5 to 10 years. ಸೊ ಇದು ಎಲ್ಲ ವೈರಿಂಗ್ ಕಿಟ್. ಸೊ ECU ಕನೆಕ್ಟ್ ಆಗೋದು, ಸ್ವಿಚಸ್ ಗೆ ಸ್ವಿಚ್ ಕನೆಕ್ಟ್ ಆಗುತ್ತೆ, ಇಂಜೆಕ್ಟರ್ ಕನೆಕ್ಟ್ ಆಗುತ್ತೆ. ವೈರಿಂಗ್ ಡಯಾಗ್ರಾಮ್ ಇದೆಲ್ಲ, ವೈರಿಂಗ್ ಸ್ವಿಚ್. ಫಿಲ್ಟರ್ ಅದ ಬರುತ್ತೆ, ಕ್ಲಿಪ್ಸ್, ಫಿಲ್ಟರ್ಸ್ ಅದೆಲ್ಲ ಬರುತ್ತೆ. ರಿಮೈನಿಂಗ್ ಅಸೆಸರೀಸ್ ಸೇಮ್. ಟ್ಯಾಂಕ್ ಒಂದು ಮಾತ್ರ ಈ ಬಾಕ್ಸ್ ಅಲ್ಲಿ ಬರಲ್ಲ, ಕಂಪ್ಲೀಟ್ ಸೆಟ್ ಇದ್ರಲ್ಲಿ ಬರುತ್ತೆ. ಸರ್ ಇದು ಇಂಜಿನ್ಗೆ ಯಾವ ತರ ಫಿಟ್ಮೆಂಟ್ ಆಗುತ್ತೆ ಸರ್? ಅದೊಂದು ಇಂಜಿನ್ ಫಿಟ್ಮೆಂಟ್ ತೋರಿಸ್ತೀನಿ. ಇದು CNG ಪ್ರೆಷರ್ ರಿಡ್ಯೂಸರ್. ಓಕೆ. ಇದು CNG ECU ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಯೂನಿಟ್. ECU ಎಲ್ಲ ಕೊಟ್ಟಿರ? ಅವಾಗ LPG ಏನು ಇರಲಿಲ್ಲ. LPG ಮ್ಯಾನ್ಯುವಲ್ ಟೈಪ್, ಇದರಲ್ಲಿ ಎಲೆಕ್ಟ್ರಾನಿಕ್ ಕಂಟ್ರೋಲ್ ECU ಕೊಟ್ಟಿರ್ತೀವಿ. ಓಕೆ. ಇದು ಫಿಲ್ಲಿಂಗ್ ವಾಲ್ ಫ್ರಂಟ್ ಎಲ್ಲ ಬರುತ್ತೆ. ವಿತ್ ಅಡ್ವಾನ್ಸರ್ ಫಿಟ್ ಮಾಡ್ತೀವಿ ಇದಕ್ಕೆ. ಇದರಲ್ಲಿ ಅಡ್ವಾನ್ಸರ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ಯಾವುದೇ ಲ್ಯಾಗ್ ಬರೋದಿಲ್ಲ. ಪ್ರತಿಯೊಂದು ವೆಹಿಕಲ್ ಫಿಟ್ ಮಾಡಿದ್ರೆ ಪೆಟ್ರೋಲ್ ಇಂದ ಗ್ಯಾಸಿಗೆ ಸ್ವಲ್ಪ ಲ್ಯಾಗಿಂಗ್ ಆಗೋ ಚಾನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ಈ ಅಡ್ವಾನ್ಸರ್ ಹಾಕಿದ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್, ಪೆಟ್ರೋಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಬರ್ತಾ ಇದೆಯೋ ಸೇಮ್ ಪರ್ಫಾರ್ಮೆನ್ಸ್ ಇದರಲ್ಲಿ. ಸರ್ ಈಗ CNG ಫಿಟ್ಮೆಂಟ್ ಮಾಡ್ಬೇಕಾದ್ರೆ ಇಂಜಿನಲ್ಲಿ ಏನೇನು ಕೆಲಸ ಮಾಡ್ಬೇಕು ಸರ್? ಸೊ ಇಂಜಿನಲ್ಲಿ ನಾವು ಎಕ್ಸ್ಟ್ರಾ ಅಡಿಷನಲ್ ಆಗಿ ನಮಗೆ CNG ಇಂಜೆಕ್ಟರ್ ಅಂತ ಬರ್ತಾ ಇದೆ. ಸೊ ಇಂಜೆಕ್ಟರ್ನಿಂದ ಡೈರೆಕ್ಟ್ ನಮ್ಮ ಮ್ಯಾನಿಫೋಲ್ಡಿಗೆ ಕನೆಕ್ಟ್ ಮಾಡಿಬಿಡ್ತೀವಿ. ಯಾವ ಥರ ಕನೆಕ್ಷನ್ ಇದೆ? ಸೊ ಈ ಡೈರೆಕ್ಟ್ ಮ್ಯಾನಿಫೋಲ್ಡಲ್ಲಿ, ಇಂಟೇಕ್ ಮ್ಯಾನಿಫೋಲ್ಡಲ್ಲಿ ನಾವು ಒಂದು ಹೋಲ್ ಮಾಡಿಬಿಟ್ಟು ಅದಕ್ಕೆ ನಿಪ್ಪಲ್ ಹಾಕಿ ಇಂಜೆಕ್ಟರ್, ಇದು ಗ್ಯಾಸ್ CNG ಗ್ಯಾಸ್ ಇಂಜೆಕ್ಟರ್, ಈ ಇಂಜೆಕ್ಟರ್ನ ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ಗ್ಯಾಸ್ ಅದಕ್ಕೆ ಎಂಟ್ರಿ ಆಗುತ್ತೆ, ಡೈರೆಕ್ಟ್ ಇಂಜೆಕ್ಷನ್. ಸೊ ಆಮೇಲೆ ಅದರಿಂದ ಇಂಜಿನಿಗೆ ಹೌದು ಸರ್. ಇದರಿಂದ ಇಂಜಿನ್ ವ್ಯಾರಂಟಿ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಇಂಜಿನ್ ವಾರಂಟಿಗೆ ವಾರಂಟಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನಾವು
ಕಂಪನಿಯಿಂದ ನಮಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಕೊಡ್ತಾರೆ ಪ್ರತಿಯೊಂದು ಫಿಟ್ಟೆಡ್ ವೆಹಿಕಲ್ಗೆ LPG CNG ಕಿಟ್ಟಿಗೆ. ಓಕೆ. ಸೊ ಇದರಲ್ಲಿ ಏನೋ ಆ ಥರ. ಸೊ ಈಗ ವೆಹಿಕಲ್ಸ್ ಇವಾಗ ಹೊಸ ಬ್ರ್ಯಾಂಡ್ ನ್ಯೂ ಶೋರೂಮ್ ಅವರೇ LPG CNG ಫಿಟ್ಟೆಡ್ ವೆಹಿಕಲ್ ಅಂತೇಳಿ ಲಾಂಚ್ ಮಾಡ್ತಾ ಇದ್ದಾರೆ. ಹೌದು. ಸೊ ಏನು ತೊಂದರೆ ಇರೋದಿಲ್ಲ. ಹೌದು ಸರ್. ಇದು ಗ್ಯಾಸ್ ಫಿಲ್ ಮಾಡೋದು ಲೊಕೇಶನ್ ಇರೋದಿಲ್ಲ, ಎಲ್ಲಿ ಫಿಟ್ಮೆಂಟ್ ಮಾಡ್ಕೊಡ್ತೀರಿ? ಇದು ಒಂದೊಂದು ವೆಹಿಕಲ್ಗೆ ನಾವು ಫ್ರಂಟ್ ಮ್ಯಾಕ್ಸಿಮಮ್ ವೆಹಿಕಲ್ಗೆಲ್ಲ ಫ್ರಂಟ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ಫ್ರಂಟಲ್ಲೇ ಇದು ಗ್ಯಾಸ್ ಫಿಲ್ಲಿಂಗ್ ವಾಲು, ಫಿಲ್ ವಾಲು, ಗ್ಯಾಸ್ ಫಿಲ್ಲಿಂಗ್ ವಾಲು. ಇದು ಒಂದು ಸಮ್ಟೈಮ್ಸ್ ಬ್ಯಾಕಲ್ಲಿ ಫಿಟ್ ಮಾಡ್ತೀವಿ, ಸಮ್ಟೈಮ್ಸ್ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಪಕ್ಕದಲ್ಲಿ ಅಲ್ಲಿಯೂ ಸಹ ಫಿಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಸರ್ ಜನ ಎಲ್ಲಿ ರಿಕ್ವೈರ್ಮೆಂಟ್ ಕೇಳ್ತಾರೆ ಅಲ್ಲಿ ಎಸ್ ಡೆಫಿನೆಟ್ಲಿ. ಸರ್ ಇದಕ್ಕೆ ಹಾರ್ಡ್ಲಿ ಎಷ್ಟು ಡೇಸ್ ಬೇಕಾಗುತ್ತೆ ಸರ್ ಕನೆಕ್ಷನ್ ಮಾಡೋಕ್ಕೆ? ಇದು ನಮಗೆ ಮಿನಿಮಮ್ 6 to 8 ಅವರ್ಸ್ ಬೇಕಾಗುತ್ತೆ. ಒಂದು ಗಾಡಿ ಫಿಟ್ ಮಾಡ್ಬೇಕಂತಂದ್ರೆ 6 to 8 ಅವರ್ಸ್ ಬೇಕು. 6 to 8 ಅವರ್ಸ್ ಬೇಕು. ಹೌದು ಸರ್. ಫಿಟ್ಮೆಂಟ್ ಯಾವ ಥರ ಪ್ರೋಸೆಸ್ ಆಗುತ್ತೆ ಸರ್? ಇವಾಗ ಒಂದು ಗಾಡಿ ಬಂದಿದೆ, ಇವಾಗ ಹೊಸ ಗಾಡಿ ಪೆಟ್ರೋಲ್ ಗಾಡಿ, ಅದಕ್ಕೆ ಗ್ಯಾಸ್ ಫಿಟ್ ಮಾಡಬೇಕು, ಯಾವ ಥರ ಇರುತ್ತೆ ಸರ್ ಪ್ರೊಸೆಸ್ ಅಂತಂದ್ರೆ ನಾವು ಫಸ್ಟ್ ಟ್ಯಾಂಕ್ ಫಿಟ್ ಮಾಡ್ತೀವಿ. ಓಕೆ. ಟ್ಯಾಂಕನ್ನು ಈ ಥರ ನಮ್ಮದು ಸ್ಟ್ಯಾಂಡ್ ಬರುತ್ತೆ, ಮೆಟಲ್ ಸ್ಟ್ಯಾಂಡಲ್ಲಿ. ಓಕೆ. ಈ ಥರ ಫಿಟ್ಟಿಂಗ್ ಬಂದ್ಬಿಡುತ್ತೆ. ನಮಗೆ ಫಿಟ್ಟಿಂಗ್ ಆಗ್ತಾ ಇರೋದು ಗಾಡಿ. ಒಂದು ಸ್ಟ್ಯಾಂಡ್ ಫಿಟ್ ಮಾಡಿ ಅದಕ್ಕೆ ಟ್ಯಾಂಕ್ ಫಿಟ್ ಮಾಡ್ತೀವಿ. ಹೌದು. ಸೊ ಟ್ಯಾಂಕ್ ಫಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಪ್ರೊಸೆಸ್ ಸರ್? ಟ್ಯಾಂಕ್ ಫಿಟ್ ಆದಮೇಲೆ ಇಲ್ಲಿಂದ ಒಂದು ಸ್ಟೀಲ್ ಟ್ಯೂಬ್ ಕನೆಕ್ಷನ್ ಇದ್ದಿರುತ್ತೆ. ಸೊ ಸ್ಟೀಲ್ ಟ್ಯೂಬ್ ಫ್ರಂಟಲ್ಲಿ ನಮಗೆ ಪ್ರೆಷರ್ ರಿಡ್ಯೂಸರ್ CNG ಪ್ರೆಷರ್ ರಿಡ್ಯೂಸರ್ ಕನೆಕ್ಟ್ ಆಗುತ್ತೆ. ಅಂಡರ್ ದ ಚಾಸಿ. ಓಕೆ. ಅಂಡರ್ ದ ಚಾಸಿಯಲ್ಲಿ ಬರುತ್ತೆ ಇದು. ಚಾಸಿಯಿಂದ ಬಂದು ಫ್ರಂಟಿಗೆ ಇಂಜನ್ ಅಂತ ಬರುತ್ತೆ. ಓಕೆ. ಫ್ರಂಟಿಗೆ ನಾವು ಪ್ರೆಷರ್ ರಿಡ್ಯೂಸರ್ ಅಂತ ಬರುತ್ತೆ. ಸೊ ಪ್ರೆಷರ್ ರಿಡ್ಯೂಸರ್ಗೆ ಫಿಟ್ಟಿಂಗ್ ಆಗುತ್ತೆ ಇದು. ಸೊ ಇಲ್ಲಿ ಕನೆಕ್ಷನ್ ಬರುತ್ತೆ ಟ್ಯಾಂಕಿಂದ. ಹೌದು. ಇಲ್ಲಿಂದ ಡೈರೆಕ್ಟ್ ಆಗಿ ಇಂಜೆಕ್ಟರ್ ಬರುತ್ತೆ, ಗ್ಯಾಸ್ ಇಂಜೆಕ್ಟರ್. ಓಕೆ. ಇಂಜೆಕ್ಟ್ರಿಂದ ಇನ್ಲೆಟ್ ಮನಿಫೋಲ್ಡ್, ಇಂಜೆಕ್ಟ್ ಮನಿಫೋಲ್ಡ್ಗೆ ಎಂಟ್ರಿ ಆಗುತ್ತೆ. ಸೊ ಗ್ಯಾಸ್ ಫಿಲ್ ಮಾಡೋದು ಇದು ಗ್ಯಾಸ್ ಫಿಲ್ಲಿಂಗ್ ಮಾಡುವಂಥ ಇದು. ಓಕೆ. ಆಮೇಲೆ ECM ಕೂಡ ಎಲ್ಲಿ ಪ್ಲೇಸ್ ಮಾಡಿ? ECM ಇಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಒಳ್ಳೆ ಪ್ಲೇಸ್ ನೋಡಿ ನಾವು ಫಿಟ್ ಮಾಡ್ತೀವಿ. ಇದಕ್ಕೆ ಇಲ್ಲೇ ಫಿಟ್ ಮಾಡಿದ್ದೀವಿ. ಸೊ ECM ಅಲ್ಲಿ ಫಿಟ್ ಮಾಡ್ತೀರಾ? LPG ಇಂದ ಪೆಟ್ರೋಲ್ ಕನ್ವರ್ಟ್ ಮಾಡೋ ಸ್ವಿಚಸ್ ಎಲ್ಲ ಮೈನ್ ಎಲ್ಲ ಕನೆಕ್ಟ್? ಸ್ವಿಚ್ ಎಲ್ಲ ನಾವು ಬಂದ್ಬಿಟ್ಟು ಡ್ಯಾಶ್ ಬೋರ್ಡಲ್ಲಿ ಫಿಟ್ ಮಾಡ್ತೀವಿ ಸರ್. ಲೆವೆಟೋದಲ್ಲಿ ಸ್ಮಾಲ್ ಸ್ವಿಚ್ ಬರುತ್ತೆ. ಇದು ಈ ಥರ ಫಿಟ್. ಓಕೆ. ಈ ಥರ ಸ್ಮಾಲ್ ಸ್ವಿಚ್ಗೆ ಕನೆಕ್ಷನ್ ಕೊಡ್ತೀರಾ? ಹೌದು ಹೌದು. ಸೊ ನೀವು ಯಾವಾಗ ಬೇಕಾದ್ರೂ ಪೆಟ್ರೋಲಿಗೆ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಡೀಸೆಲಿಗೆ ಬೇಕಾದ್ರೆ ಪೆಟ್ರೋಲಿಗೆ ಎನಿ ಟೈಮ್ ಚೇಂಜ್ ಮಾಡ್ಕೋಬೋದು. ಪೆಟ್ರೋಲಿಂದ ಗ್ಯಾಸಿಗೆ, ಗ್ಯಾಸಿಂದ ಪೆಟ್ರೋಲಿಗೆ. ಯೂಶುವಲಿ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ ಗ್ಯಾಸಿಗೆ ಹೋಗುತ್ತೋ, ಗ್ಯಾಸ್ ಖಾಲಿ ಆದ ತಕ್ಷಣ ಆಟೋಮೆಟಿಕ್ ಪೆಟ್ರೋಲಿಗೆ ಬರುತ್ತೆ. ನೀವು ಆಟೋಮೆಟಿಕ್ ಪೆಟ್ರೋಲಿಗೆ ನೋ ನೀಡ್ ಟು ಆಪರೇಟ್ ದ ಸ್ವಿಚ್. ಸಪೋಸ್ ಏನಾದರೂ ನೀವು ಪೆಟ್ರೋಲ್ ಹೋಗ್ಲೇಬೇಕಂತಂದ್ರೆ ಅದನ್ನು ಬಟನ್ ಟಚ್ ಸ್ವಿಚ್. ಸರ್ ಈಗ ನಮಗೆ LPG ಖಾಲಿ ಆಯಿತು ಅಂತ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಬೀಳುತ್ತೆ. ಹೌದು. ಆಮೇಲೆ ಈಗ ವೆಹಿಕಲಲ್ಲಿ ಏನಾದ್ರು ಪೆಟ್ರೋಲ್ ಇಷ್ಟು ಲೀಟರ್ಸ್ ಅಂತ ಮಿನಿಮಮ್ ಇರಲೇಬೇಕಾ ಸರ್? ಮಿನಿಮಮ್ ಪೆಟ್ರೋಲ್ 5 ಲೀಟರ್ಸ್ ಮೇಂಟೈನ್ ಮಾಡಲೇಬೇಕು ಪ್ರತಿಯೊಂದು ವೆಹಿಕಲಲ್ಲೂ. ಸೊ ಅದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಪೆಟ್ರೋಲ್ ಸ್ಟಾರ್ಟ್ ಆಗಿ ಆಟೋಮೆಟಿಕ್ ಗ್ಯಾಸ್ ಚೇಂಜ್ ಆಗುತ್ತೆ. ಫಸ್ಟ್ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ 5 ಲೀಟರ್ಸ್ ಇಡಬೇಕು. ಸರ್ ಹಾಗೆ ಇವಾಗ AC ಆನ್ ಮಾಡಿದ್ರೆ ಫ್ಯೂಯಲಲ್ಲಿ ಓಡುತ್ತಾ ಅಥವಾ CNG ಅಲ್ಲಿ ಓಡುತ್ತಾ? ಇಲ್ಲ, ಇದು ಒಂದ್ಸಲ ಚೇಂಜ್ ಓವರ್ ಆದ್ಮೇಲೆ ಇದು ಯಾವ ಮಾಡೆಲ್ ಇದೆ CNG ಅಂದ್ರೆ CNG ಅಲ್ಲೇ ಓಡ್ತಾ ಇರುತ್ತೆ. AC ಅಲ್ಲಿ ಇದ್ರೂ CNG ಅಲ್ಲೇ ರನ್ನಿಂಗ್ ಆಗುತ್ತೆ. CNG ಅಲ್ಲೇ ರನ್ ಆಗುತ್ತೆ. ಸರ್ AC ಆನ್ ಮಾಡಿದಾಗ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತಾ CNG ಕನ್ಸ್ಯೂಮ್ ಆಗುತ್ತಾ? AC ಆನ್ ಮಾಡಿದ್ರು CNG ನೇ ಕನ್ಸ್ಯೂಮ್ ಆಗುತ್ತೆ. CNG ಮೋಡ್ ಇದ್ದಾಗ CNG ನೇ ಕನ್ಸ್ಯೂಮ್ ಆಗುತ್ತೆ. ಸರ್ ಇವಾಗ ಏನಾದ್ರು ಪ್ರಾಬ್ಲಮ್ ಬಂತು ಅಂದ ತಕ್ಷಣ ಇವಾಗ ಏನಾಗುತ್ತೆ? ಪ್ರಾಬ್ಲಮ್ ಬಂದಾಗ ನಮಗೆ ಲ್ಯಾಪ್ಟಾಪಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ. ಆ ಕನೆಕ್ಟ್ ಮಾಡುವಾಗ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಲ್ಯಾಪ್ಟಾಪ್ ತೋರಿಸುತ್ತೆ ನಮಗೆ. ಸೊ ಆವಾಗ ಅದು ಪರ್ಟಿಕ್ಯುಲರ್ ಐಟಮನ್ನು ನಾವು ಅದು ಏನಾಗಿದೆ ಅದನ್ನು ನಾವು ಚೇಂಜ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು, ಅದನ್ನ ನೋಡ್ಬಿಟ್ಟು ಮಾಡ್ಬೇಕು. ಸರ್ ಏನಾದ್ರು ಇದುವರೆಗೂ CNG ಏನಾದ್ರು ಪ್ರಾಬ್ಲಮ್ ಬಂದಿದೆಯಾ? ಗ್ಯಾಸ್ CNG ಅಲ್ಲಿ ಪ್ರಾಬ್ಲಮ್ ಅಂತ ಯಾವುದು ಅಷ್ಟೊಂದು ಇಲ್ಲ. ಸೊ ಫಿಟ್ಮೆಂಟ್ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ, ಬೇಗ ಫಾಸ್ಟ್ ಆಗಿ ಫಿಟ್ಮೆಂಟ್ ಕೂಡ ಮಾಡ್ಕೊಡ್ತೀರಾ? ಹೌದು ಸರ್. ಇವಾಗ ಔಟ್ ಆಫ್ ಕರ್ನಾಟಕ ಆಗಿನ ಕಾಲದಲ್ಲಿ 2010, 11, 12 ದಾವಣಗೆರೆ ಸೈಡಲ್ಲಿ ಹೈಯೆಸ್ಟ್ LPG ಫಿಟ್ಟೆಡ್ ಜಾಸ್ತಿ ವೆಹಿಕಲ್ಸ್ ಇರ್ತಿದ್ದು. ಹೌದು. ಸೊ ಅದಾದ್ಮೇಲೆ ಇವಾಗ CNG ಬಂದಿದೆ ಅಂದ ತಕ್ಷಣ ಬೇರೆ ಔಟ್ ಆಫ್ ಕರ್ನಾಟಕ ತುಂಬಾ ಜನ CNG ಫಿಟ್ಮೆಂಟ್ ಕೇಳ್ತಾ ಇರ್ತಾರೆ. ಸರ್ ಅವರು ಅಲ್ಲಿಂದ ಬಂದಿರ್ತಾರೆ, ಎಷ್ಟು ಅವರಿಗೆ ಫಿಟ್ಮೆಂಟ್ ಮಾಡಿ ವಾಪಸ್ ಕಳಿಸ್ತೀರಾ ಸರ್? ನಾವು ಒಂದು ದಿವಸಕ್ಕೆ 3 ರಿಂದ 4 ಗಾಡಿ ಮಾಡ್ತೀವಿ. ಒಂದು ಗಾಡಿ ಮಿನಿಮಮ್ 6 to 8 ಅವರ್ಸ್ ತಗೊಳುತ್ತೆ. ನಮ್ಮಲ್ಲಿ ಹುಡುಗರು ಟೆಕ್ನಿಷಿಯನ್ ಇದ್ದಾರೆ. ಸೊ ಒಂದು ದಿವಸದಲ್ಲಿ 3 ರಿಂದ 4 ಗಾಡಿ ನಾವು ಮಾಡ್ತೀವಿ. ಸರ್ ಇವಾಗ ಏನಾರು ರೂರಲ್ ಪ್ರಾಬ್ಲಮ್ ಆಯಿತು, ಅಲ್ಲಿಗೆ ಸರ್ವಿಸ್ ಏನಾದ್ರು ಕಳಿಸ್ಕೊಡ್ತೀರಾ, ಮಾಡಿಸ್ಕೊಡ್ತೀರಾ? ಸೊ ಆ ಥರ ಎಲ್ಲ ಇವಾಗ ಡಿಸ್ಟಿಕ್ ಕಡೆನೂ ಈ ಥರ ಫಿಟ್ಟಿಂಗ್ ಮಾಡೋರು ಇದ್ದಾರೆ. ಸೊ ಅಲ್ಲಿನೂ ಇದೆಲ್ಲ ಸರ್ವಿಸ್ ಅವೈಲಬಿಲಿಟಿ ಇದೆ ಎಲ್ಲ ಕಡೆ. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲೇ ನಾವು ಅದನ್ನು ಟ್ಯೂನಿಂಗ್ ಎಲ್ಲ ಮಾಡುವಂಥ ವ್ಯವಸ್ಥೆನೂ ಇದೆ. ಸೊ 90% ಏನೇ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನೀವು ಹೇಳಿ? 90% ಯಾವುದೇ ಕಿಟ್ಟಲ್ಲಿ ಪ್ರಾಬ್ಲಮ್ ಆಗಲ್ಲ CNG ಅಲ್ಲಿ. ಸರ್ ಇದು ಪ್ರೈಸು ಒಂದೊಂದು ಗಾಡಿಗೆ ಒಂದೊಂದು ಥರ ಇರುತ್ತೆ ಅಂತೀರಾ? ಬೇಸಿಕ್ ಒಂದು ಆಲ್ಟೋ ಗಾಡಿಗೆ ಎಷ್ಟು ಆಗ್ತದೆ? ಆಲ್ಟೋ ಗಾಡಿಗೆ 56,000. 56,000. ಇವಾಗ ಈ ಬ್ರೆಜಾ ಅಂತ ವೆಹಿಕಲ್ಗೆಲ್ಲ
ಬೇಜ ನಾರ್ಮಲ್ ಆಗಿ ಮಾರುತಿಯಲ್ಲಿ ಎಲ್ಲ ವೆಹಿಕಲ್ಗಳು 56,000 ಸ್ಟಾರ್ಟ್ ಆಗ್ತವೆ. ಓಕೆ. ಸೊ ಇವಾಗ ಹೈಯರ್ ಆ್ಯಂಡ್ ಆಡಿ, ಸೊ ಮರ್ಸಿಡೀಸು ಅದಕ್ಕೆಲ್ಲ ಅದಕ್ಕೂ ಫಿಟ್ಟಿಂಗ್ ಮಾಡಿದ್ದೀವಿ ತುಂಬ ಗಾಡಿಗೆ. ಆಗ ಅಂಥ ಗಾಡಿಗಳೆಲ್ಲ OBD2 ಅಂತ ಬರ್ತವೆ ಲವೇಟೋದಲ್ಲಿ, COBD2 ಅಂತ ಬರ್ತವೆ. ಅವೆಲ್ಲ 62-65,000 ರುಪೀಸ್ ಆಗ್ತವೆ. ಸೊ ಅಂಥ ಕಿಟ್ಟನ್ನು ನಾವು ಹಾಕ್ಬೇಕಾಗತ್ತೆ. ಸೊ ನೀವು ಮರ್ಸಿಡೀಸ್ ಬೆಂಜ್ ಆಡಿಗೆಲ್ಲ ಫಿಟ್ಮೆಂಟ್ ಮಾಡಿದ್ದೀರಾ? ಮಾಡಿದ್ದೀವಿ. ಸರ್ ಈಗ ಪ್ರೈಸಲ್ಲಿ ಏನಾದ್ರು ವ್ಯತ್ಯಾಸ ಆಗ್ಬೋದಾ? ಪ್ರೈಸಲ್ಲಿ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಗಳಿದ್ದಾವೆ. ನಾವು ಆ್ಯಕ್ಚುಲಿ ಲವೇಟೋ ಇಟಾಲಿಯನ್ ಕಿಟ್ ಹಾಕೋದು. ಸೊ ಮಾರ್ಕೆಟಲ್ಲಿ ನಿಮಗೆ ಚೈನಾ ಮೇಕ್ ಕಿಟ್ಗಳು ಸಿಗ್ತವೆ. ನಿಮಗೆ ಡಿಫ್ರೆನ್ಸ್ 10,000 to 15,000 ಡಿಫ್ರೆನ್ಸ್ ಇರ್ತವೆ. ಸೊ ಅದ್ರಲ್ಲಿ ಕಾಂಪೋನೆಂಟ್ಸ್ ಎಲ್ಲ ನೀವು ಜಾಸ್ತಿ ಲೈಫ್ ಬರಲ್ಲ. ಸೊ ಏನಾಗುತ್ತೆ ಅಂತಂದರೆ ಲವೇಟೋದಲ್ಲಿ ತುಂಬ ಇಂಪೋರ್ಟೆಡ್ ಇಟಾಲಿ ಕಿಟ್ ಬರ್ತದೆ, ನಾವು ಅದನ್ನೇ ಯೂಸ್ ಮಾಡ್ತೇವೆ. ಅದ್ರಲ್ಲಿ ಲಾಂಗ್ ಲೈಫ್ ಇರುತ್ತೆ, ಏನೂ ಪ್ರಾಬ್ಲಮ್ ಬರುತ್ತೆ. ಮೋಸ್ಟ್ ಆಫ್ ಆಲ್ ಎಲ್ಲ ಅವಾಗಿಂದನೂ ಲವೋಟೋ ಹಾಕ್ಸ್ತಾ ಇದ್ದಾರೆ, ಯಾಕಂದ್ರೆ ಅದು ಟ್ರಸ್ಟೆಡ್ ಬ್ರ್ಯಾಂಡ್ ಅಂತಾರೆ. ಹೌದೌದು. ಸೊ ಪ್ರೈಸಸ್ ಹಿಂಗೆಲ್ಲ ಪ್ರೈಸಸ್ ಅಷ್ಟೇ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ವೆಹಿಕಲಲ್ಲಿ. ಹೌದೌದು. ಸರ್ ಮತ್ತೆ ಬೇರೆ ಕಡೆ ಏನಾದ್ರು ಫ್ರಾಂಚೈಸ್ ಇದೆಯಾ ಅಥವಾ ಇದೇ ಒಂದು ಲೊಕೇಶನ್? ನಾವು ಇದು ಇವಾಗ ಸ್ಟಾರ್ಟಿಂಗ್ ಇಲ್ಲಿ ಮಾಡಿದ್ದೀವಿ. ಇನ್ನೂ ಒಂದು 2-3 ಬ್ರಾಂಚ್ ನಾವೆಲ್ಲ ಕಡೆ ಸರ್ವಿಸ್ ಕೊಡಬೇಕಂತ ಒಂದು ನಮ್ಮ ಇದರಲ್ಲಿ ಇದೆ. ಹಾಗಾಗಿ ಔಟ್ಲೆಟ್ ಓಪನ್ ಮಾಡುವಂಥ ಮಾಡೋಕ್ಕೆಲ್ಲ ಕೆಲವೊಂದು ಕಡೆ ನೋಡಿದ್ದೀವಿ, ಜಾಗ ಮಾಡ್ತೇವೆ. ಇನ್ನು ಮುಂದೆ ನಾವು ಆ ಥರ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಸಿಗಬೇಕು. ಬೆಂಗಳೂರು 4 ಕಾರ್ನರಲ್ಲಿ ಕಸ್ಟಮರಿಗೆ ಸರ್ವಿಸ್ ಸಿಗುವಂಥ ಇದನ್ನು ನಾವು ಮಾಡಬೇಕಂತ ಇದ್ದೀವಿ, ಅದು ಮಾಡ್ತೀವಿ ಸಿದ್ಧದಲ್ಲಿ. ಸರ್ ಇವಾಗ CNG ಫಿಟ್ಮೆಂಟ್ ಯಾವ್ಯಾವ ಗಾಡಿಗೆ ಆಗತ್ತೆ? CNG ಫಿಟ್ಟಿಂಗು ಎಲ್ಲ ಆಲ್ ಪೆಟ್ರೋಲ್ ವೆಹಿಕಲ್ಸ್, ಯಾವುದೇ ಪೆಟ್ರೋಲ್ ವೆಹಿಕಲ್ಸ್ ತಗೊಂಬನ್ನಿ. ನಾವು ಇವಾಗ CRV, ಸಿವಿಕ್, ಹೋಂಡಾ ಸಿಟಿ, ಕೊರೋಲಾ, ಇನ್ನೋವಾ ಪೆಟ್ರೋಲ್ ಗಾಡಿಗಳು, ಸೊ ಮರ್ಸಿಡೀಸ್ ಮಾಡಿದ್ದೀವಿ, ಆಡಿ ಕಾರ್ ಮಾಡಿದ್ದೀವಿ. ಸೊ ಎಲ್ಲ ಲೇಟೆಸ್ಟ್ ವರ್ಷನ್ಗೂ ನಾವು ಫಿಟ್ ಮಾಡಿದ್ದೀವಿ, ಯಾವುದರಲ್ಲೂ ಪ್ರಾಬ್ಲಮ್ ಬರೋದಿಲ್ಲ. ಸರ್ ಈಗ CNG ಫಿಟ್ಮೆಂಟ್ ಲಾರಿಗೆಲ್ಲ ಮಾಡ್ತಾ ಇದ್ದಾರೆ. ಹೌದು, ದೊಡ್ಡ ದೊಡ್ಡ ಲಾರಿ ಕಮರ್ಷಿಯಲ್ ವೆಹಿಕಲ್ಸಿಗೆಲ್ಲ ಫಿಟ್ಮೆಂಟ್ ಮಾಡ್ತಾರೆ. ನಿಮ್ಮ ಕಡೆನೂ ಫಿಟ್ಮೆಂಟ್ ಆಗುತ್ತಾ? ಇಲ್ಲ, ಆ ಥರ ಆ್ಯಕ್ಚುಲಿ ಲಾರಿಗೆ ನಾರ್ತ್ ಇಂಡಿಯಾದಲ್ಲಿ ಆ ಥರ ಲಾರಿಗಳಿಗೆ ಫಿಟ್ಟಿಂಗ್ ಎಲ್ಲ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಆ ಥರ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ. ಕೊಟ್ಟರೆ ನಾವು ಫ್ಯೂಚರ್ ಅದನ್ನು ಮಾಡ್ತೀವಿ. ಅದಕ್ಕೇನೇನು. ಸೊ ಇವಾಗ ಶೋರೂಮಿಂದನೇ ಇವಾಗ ಟಾಟಾ ಶೋರೂಮ್ ಅಂತ ಅಂದ ತಕ್ಷಣ ಆ ಶೋರೂಮಿಂದನೇ ಇವಾಗ CNG ಫಿಟೆಡ್ ವೆಹಿಕಲ್ ಕಳಿಸ್ತಾ ಇದ್ದಾರೆ. ಸೊ ನಮಗೆ ಅಪ್ರೂವಲ್ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಸರ್ ಈಗ ಬೈಕ್ ಮತ್ತು ಆಟೋಗೂ ಫಿಟ್ ಮಾಡ್ಬೋದಾ? ಆಟೋಗೂ ನಾವು ಮಾಡ್ತಾ ಇದ್ದೀವಿ, ಆಟೋ ಮತ್ತು ಕಾರ್ಗೆ ಮಾಡ್ತೀವಿ. ಬೈಕಿಗೂ ಸಹ ಫಿಟ್ ಮಾಡೋರು ಇದ್ದಾರೆ, ಅದು ಮಾಡ್ಬೋದು. ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋಕೆ ಹೋಗೋದು, ನಮಗೆ ಇದರೆಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಆಟೋ ಮತ್ತು. ಸರ್ ಆವಾಗ LPG ಟೈಮಲ್ಲಿ ನಮ್ಮದೊಂದು ಯಮಹಾ ವೆಹಿಕಲ್ ಇತ್ತು, ಬೈಕು. ಅದು ಮೈಲೇಜ್ ತುಂಬ ಕಡಿಮೆ ಕೊಡ್ತಿತ್ತು ಅಂತೇಳಿ ಸಣ್ಣದು ಗ್ಯಾಸ್ ಇಟ್ಕೊಂಡು ಗ್ಯಾಸ್ ಫಿಟ್ ಮಾಡಿಸಿದ್ವಿ ಅವಾಗ. ಸೊ ಅದೇ ಥರ ಇದು CNGನೂ ಫಿಟ್ ಮಾಡ್ಬೋದು. CNG ಫಿಟ್ ಮಾಡ್ಬೋದು. ಅದು ಆಲ್ಮೋಸ್ಟ್ 1 kgಗೆ 70 to 80 ಕಿಲೋಮೀಟರ್ ಬರುತ್ತೆ ಬೈಕಿಗೆ. ಬೈಕ್ ಮೀನ್ಸ್ ಹೋಂಡಾ ಆಕ್ಟಿವಾ, ಹೋಂಡಾ ಆಕ್ಸಸ್ಸು, ಸೊ ಅಂಥ ವೆಹಿಕಲ್ಗೆ 70 to 80 ಕಿಲೋಮೀಟರ್ ಪರ್ kg ಆಫ್ ಗ್ಯಾಸ್ ಅಲ್ಲಿ ಬರುತ್ತೆ. ಸರ್ ಇವತ್ತು ಪರ್ kg ಎಷ್ಟಿದೆ ಸರ್? ಪ್ರೆಸೆಂಟ್ ಕಾಸ್ಟ್ 79 ರುಪೀಸ್ ಚೇಂಜ್ ಇದೆ. 79 ರೂಪಾಯಿ ಇದೆ. ಹೌದು ಸರ್. ಇವಾಗ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಅಂದರೆ ಎಷ್ಟು ಕಾಸ್ಟ್ ಆಗುತ್ತೆ? ಫುಲ್ ಟ್ಯಾಂಕ್ ಅಂದರೆ ಮಿನಿಮಮ್ ಟ್ಯಾಂಕ್ ಕೆಪಾಸಿಟಿ ಡಿಫ್ರೆಂಟ್ ಸೈಜಲ್ಲಿ ಬರುತ್ತೆ. ಒಂದು 10 kg ಬರುತ್ತೆ, ಒಂದು 12 kg ಬರುತ್ತೆ. ಸೊ 10 kg ಮೀನ್ಸ್ 790 ರುಪೀಸ್, ಆಲ್ಮೋಸ್ಟ್ 800 ರುಪೀಸಲ್ಲಿ. 800 ಎಷ್ಟು ಕಿಲೋಮೀಟರ್ಸ್ ಹೊಡಿಬೋದು ಸರ್? ಅದು ಡಿಪೆಂಡ್ಸ್ ಆನ್ ದ ವೆಹಿಕಲ್ಸ್. ಸಪೋಸ್ ಒಂದೊಂದು ವೆಹಿಕಲ್, ಸಪೋಸ್ ಸೆಲೆರಿಯೋ, ಕ್ವಿಡ್ಡು, ವ್ಯಾಗನಾರು, ಟಾಟಾ ಟಿಯಾಗೋ, ಈ ವೆಹಿಕಲ್ ಎಲ್ಲ 300 ಕಿಲೋಮೀಟರ್ ಕ್ರಾಸ್ ಆಗ್ತವೆ. 300 ಕಿಲೋಮೀಟರ್ ತನಕ ಓಡಿಸ್ಬೋದು. ಇವಾಗ ಇನ್ನೋವಾ, ಕೊರೋಲಾ ಅಂತ ವೆಹಿಕಲ್ 200 ಪ್ಲಸ್ ಹೊಡಿಬೋದು. ಸೊ ಏನು ಇಂಜಿನಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ವಾ ಸರ್? ಇಂಜಿನಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬರೋದಿಲ್ಲ. ನ್ಯಾಚುರಲ್ ಗ್ಯಾಸ್ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಸರ್ ಒಂದ್ಸತಿ ವೆಹಿಕಲ್ ಸ್ಟಾರ್ಟ್ ಮಾಡಿ ತೋರಿಸಿ, ಯಾವ ಥರ ರನ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಅದರಲ್ಲೂ ವರ್ಕ್ ಆಗುತ್ತೆ. ಸೊ ಇದು ಸ್ವಿಚ್ಚಲ್ಲಿ ಆರೆಂಜ್ ಲೈಟ್ ಬರ್ತಾ ಇದೆ. ಪೆಟ್ರೋಲಿಗೆ ಇದೆ ಸ್ಟಾರ್ಟಿಂಗ್ ಪೆಟ್ರೋಲಲ್ಲಿ, ಅದು ಆಟೋಮೆಟಿಕ್ ಗ್ಯಾಸಿಗೆ ಚೇಂಜ್ ಆಗುತ್ತೆ. ಸೊ ಇವಾಗ ಇದಕ್ಕೆ CNG ಕನ್ವರ್ಟ್ ಆಗಿದೆ ಈಗ? ಇನ್ನೂ ಆಗಿಲ್ಲ. ಸೊ ಇನ್ನು ಪೆಟ್ರೋಲ್ ಮೋಡ್ ಅದು ಪೆಟ್ರೋಲಿಂದ ಗ್ಯಾಸಿಗೆ ಚೇಂಜ್ ಆಗಬೇಕಂದ್ರೆ ಈ ಆರೆಂಜ್ ಲೈಟ್ ಆಫ್ ಆಗಿಬಿಡ್ಬೇಕು. ಸೊ ಸ್ವಲ್ಪ ಇಂಜಿನ್ ಹೀಟ್ ಆದ ತಕ್ಷಣ ಆಟೋಮೆಟಿಕ್ ಮಿನಿಮಮ್ ಟೆಂಪರೇಚರ್ 70 ಡಿಗ್ರಿ ಆದಮೇಲೆ ಅದು ಸೊ ಗ್ಯಾಸಿಗೆ ಚೇಂಜ್ ಆಗೋದು. ಟಾಟಾ ಟಿಯೋಗ ನಾವು ಗ್ಯಾಸ್ CNG ಫಿಟ್ ಮಾಡಿದ್ದೀವಿ. ಆಲ್ರೆಡಿ 4 ಮಂತ್ ಆಗಿದೆ ಫಿಟ್ಟಿಂಗ್ ಆಗಿ. ಇವ್ರು ನಮ್ಮ ಕಸ್ಟಮರು ಸರ್, ಇವ್ರ ಹತ್ರ ಏನು ಫೀಡ್ಬ್ಯಾಕ್ ಇದೆ? ಸರ್ ನಮಸ್ತೆ ಸರ್. ಸರ್ ಫೀಡ್ಬ್ಯಾಕ್ ಹೇಗಿದೆ ಸರ್ ನಿಮಗೆ? ಸರ್ ತುಂಬ ಚೆನ್ನಾಗಿದೆ ಸರ್. ಸರ್ ಈಗ ಪೆಟ್ರೋಲಿಗೆ ಎಷ್ಟು ಬರ್ತಾ ಇತ್ತು ಸರ್ ನಿಮಗೆ ಮೈಲೇಜ್? ಸರ್ ಈಗ ನನ್ನ ಗಾಡಿ ಪೆಟ್ರೋಲು ಲಾಂಗು 21 ರಿಂದ 22 ಬರೋದು. ಈಗ CNG ಹಾಕಿದ್ಮೇಲೆ 32 ರಿಂದ 33,
ಇನ್ನು ಲಾಂಗ್ ಹೋದಷ್ಟು ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ. 33, 34 ರೀಚ್ ಮಾಡ್ಬೋದು. 33, 34 ಬರುತ್ತೆ. ಈಗ ಬೆಳಗಾಂಗೆ ಹೋಯ್ತು ಅಂದರೆ ರೋಡ್ ತುಂಬ ಚೆನ್ನಾಗಿದೆಯಲ್ಲ, 34 ರೀಚ್ ಆಗುತ್ತೆ. ನಾವು ಈ ಕುಣಕ್ಲೂರು ರೂಟ್ ಎಲ್ಲ ಹೋಗಿದ್ದೀವಿ, 32, 33ವರೆಗೂ ಹೋಗಿದ್ದೀವಿ ನಾವು. 32, 33 ತನಕ ಮೈಲೇಜ್ ಬಂದಿದೆ ಸರ್. ಪಿಕಪ್ ಎಲ್ಲ ಹೆಂಗೆ ಸರ್? ಸೇಮ್ ಸರ್, ಚೆನ್ನಾಗಿದೆ ಪಿಕಪ್. ಯಾಕೆಂದರೆ ನಾವು ಸೇಮ್ ಈಗ ಗಾಡಿ ಸೆಕ್ಷನಲ್ಲೆಲ್ಲ ಮೇಲೆ ಹೋಗಿದ್ದೀವಿ. ಯಾಕೆಂದರೆ ಸೇಮ್ ನಾವೇನು ಪೆಟ್ರೋಲಲ್ಲಿ ಯಾವ ಥರ ಗೇರ್ ಆಟೋಮೆಟಿಕ್ ಆಗ್ತಾ ಇತ್ತು ಅದೇ ಥರ ಲೋಡ್ ತಗೊಳುತ್ತೆ. ಸ್ಟಾರ್ಟಿಂಗ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಒಂದು 2 ನಿಮಿಷ ಅದು ಪೆಟ್ರೋಲ್ಗಿರುತ್ತೆ. ಆಮೇಲೆ ಅದು ನಿಮ್ಗೆ ಗಾಡಿ ಹೋಗ್ತಾ ಹೋಗ್ತಾ ಅದು CNGಗೆ ಸೇಮ್ ಪೆಟ್ರೋಲ್ ಥರ ಆಗೋಗುತ್ತೆ. ಸೊ ನಿಮ್ದು ಆಟೋಮೆಟಿಕ್ ವೆಹಿಕಲ್ ಕೂಡ ಫಿಟ್ಮೆಂಟ್ ಆಗಿದೆ. ಹಾಂ ಆಟೋಮೆಟಿಕ್. ಸರ್ ಹಾಗೆ ನಿಮ್ದು ಫಿಸಿಕಲಿ ಚಾಲೆಂಜ್ ಪರ್ಸನ್, ಸೊ ಏನೋ ಫಿಟ್ಮೆಂಟ್ ಮಾಡ್ಕೊಂಡಿದ್ರೆ ಏನಿತ್ತು ಅಂದರೆ ಈಗ ಬೇರೆಯವರು ಈಗ ಇದರಲ್ಲಿ ಲೆಗ್ಗಲ್ಲಿ ಇದು ಮಾಡ್ತಾರಲ್ಲ, ಕ್ಲಚ್ ನಾವು ಕೈಯಲ್ಲಿ ಇದು ಮಾಡೋದು ಅಷ್ಟೇ. ಸೊ ಕೈಯಲ್ಲೇ ಆಕ್ಸಿಲೇಟರ್ ಮತ್ತೆ ಬ್ರೇಕ್. ಹಿಂಗ್ ಮೇಲ್ ಮಾಡಿದ್ರೆ ಆಕ್ಸಿಲೇಟರ್, ಹೌದು, ಕೆಳಗಡೆ ಮಾಡಿದ್ರೆ ಬ್ರೇಕ್. ಈ ಥರ ಸ್ಟಾರ್ಟ್ ಮಾಡಿ ಒಂದ್ಸತಿ ತೋರಿಸ್ತೀರಾ? ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಇದು ಎಕ್ಸ್ಲೇಟ್ರು, ರೈಟ್ ಮಾಡಿ ಎಕ್ಸ್ಲೇಟ್ರು, ಹಾಂ ಇದು ಬ್ರೇಕ್ ಅಷ್ಟೇ. ಎಡಗೈಯಲ್ಲಿ ನಾವು ಸ್ಟೇರಿಂಗ್ ಮಾಡ್ತಾ ಇರ್ತೀವಿ. ಒಂದು ಕಾಯಲ್ಲಿ ಸ್ಟೇರಿಂಗು, ಒಂದು ಕಾಯಲ್ಲಿ ಬ್ರೇಕ್. ಸೊ ಆಟೋಮೆಟಿಕ್ ವೆಹಿಕಲ್ ಇಂದ ನೀವೇನು ಗೇರ್ ಶಿಫ್ಟ್ ಇರೋದಿಲ್ಲ. ಇಲ್ಲ, ಬೇಕು ಅಂದ್ರೆ ನಾವು ರಿವರ್ಸ್ಗೆ ಹಾಕೋಬಹುದು, ಮ್ಯಾನ್ಯಲ್ ಹಾಕೊಂಡ್ರು ಹೋಗ್ಬೋದು. ಪ್ಲಸ್ ಮೈನಸ್ ಮಾಡ್ಕೋಬಹುದು ಅಷ್ಟೇ. ಅದು ಆಟೋಮೆಟಿಕ್ ಹೋಗ್ತಾ ಇರ್ತದೆ. ಸೊ ಈ ಫಿಟ್ಮೆಂಟ್ ಎಲ್ಲಿ ಮಾಡಿಸ್ಕೊಂಡ್ರಿ ಸರ್ ನೀವು? ಸರ್ ಇದು ಶಿವಪ್ರಸಾದ್ ಅಂತ ಅವ್ರು ಮಾಡಿದ್ದಾರೆ ಸರ್. ಅವ್ರದ್ದು ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಅವರು ಇಲ್ಲಿ ರಾಜಾಜಿನಗರದಲ್ಲಿ ಇದ್ದಾರೆ ಸರ್. ಸೊ ಫಿಸಿಕಲಿ ಚಾಲೆಂಜ್ ಪರ್ಸನ್ಸಿಗೆ ಮಾಡಿಕೊಡ್ತಾರೆ. ಹೌದೌದು, ಅವ್ರಿಗೆ RTO ಇಂದ ಅವ್ರ ಅಪ್ರೂವ್ ಆಗಿದೆ. ಇದೆಲ್ಲ RTO ಅಪ್ರೂವ್ಡ್. ಹೌದೌದು, ಯಾರು ಕೊಟ್ಟಿರ್ತಾರೋ ಅವರೇ ಮಾಡ್ಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಅವ್ರದ್ದು ಇದ್ರೇನೆ ನಮಗೆ ಅವ್ರ ಲೆಟರ್ ಕೊಟ್ರೇನೆ ನಮಗೆ ರಿಜಿಸ್ಟರ್ ಆಗೋದು ಗಾಡಿ. ಸರ್ ಈಗ ಮತ್ತೆ ಇನ್ನೊಂದು ಸರ್, ಇವಾಗ ಮ್ಯಾನುವಲ್ ವೆಹಿಕಲ್ಗೂ ಮಾಡ್ಕೊಡ್ತಾರಾ? ಯಾವ ಗಾಡಿಗೆ ಬೇಕಾದ್ರೂ ಮಾಡ್ಕೊಡ್ತಾರೆ ಸರ್. ಆಟೋಮೆಟಿಕ್ ಇದ್ರೆ ಏನಾಗುತ್ತೆ, ಗಾಡಿ ಚೆನ್ನಾಗಿರುತ್ತೆ. ಸೊ ಗೇರ್ ಶಿಫ್ಟ್ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ, ಮತ್ತೆ ಖರ್ಚು ಕಮ್ಮಿ ಬೀಳುತ್ತೆ. ಮ್ಯಾನ್ಯುವಲ್ ಅಂದ್ರೆ ಒಂದು ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಸರ್ ಎಷ್ಟಾಗುತ್ತೆ ಸರ್ ಇದು ಕಾಸ್ಟ್? ಇದು ನಮ್ದು ಮಾಡಿಸುವಾಗ 25,000 ಆಯಿತು. 25,000 ಆಯ್ತು. ನಾನು 3 years ಹಿಂದೆ ಮಾಡಿಸಿದ್ದು. ಈಗೆಲ್ಲ ಕಾಸ್ಟ್ ಏನಿದೆ ಗೊತ್ತಿಲ್ಲ ಸರ್, ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆಗಿರುತ್ತೆ. ಸೊ ಇದನ್ನ ಹಾಕ್ಸ್ಕೊಂಡು ಇದ್ರ ಜೊತೆ CNG ಹಾಕ್ಸ್ಕೊಂಡು ಎಲ್ಲ ಮಾಡ್ತಿರೋ ಒಳ್ಳೆ ಮೈಲೇಜ್. ಸೊ ನಿಮಗೆ ಒಂದು ಒಳ್ಳೆ ಖುಷಿ ಕೊಡ್ತಾ ಇದೆ ಸರ್ ಡ್ರೈವ್ಗೆ? ಖುಷಿ ಕೊಡ್ತಿದೆ ಸರ್, ಆರಾಮಾಗಿ ನಮ್ಗೆ ಒಳ್ಳೆ ಖುಷಿ ಇರುತ್ತೆ. ನೋಡಿ ಎಲ್ಲ ರಜದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಧರ್ಮಸ್ಥಳ, ಸೌದತ್ತಿಗೆಲ್ಲ ಹೋಗಿದ್ದೀನಿ ನಾನು. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಇವಾಗ ಕಾಲಿದ್ದವ್ರೆ ಓಡ್ಸಕ್ ಬರಲ್ಲ, ಎಡ್ವರ್ಟ್ ಮಾಡ್ಕೊಂಡು ಗಾಡಿ ಆಕ್ಸಿಡೆಂಟ್ ಮಾಡೋದೆಲ್ಲ ಮಾಡ್ತಾರೆ. ನೀವು ಇಷ್ಟು ಛಲ ಪಟ್ಬಿಟ್ಟು CNG ಫಿಟ್ಮೆಂಟ್ ಮಾಡಿಸಿ ಆಟೋಮೆಟಿಕ್ ವೆಹಿಕಲ್ ತಗೊಂಡು ಇಷ್ಟೆಲ್ಲ ಮಾಡ್ತೀರಾ ಸರ್, ತುಂಬಾ ಖುಷಿ ಆಯ್ತು ಸರ್. ಒಂದು ಇನ್ಸ್ಪಿರೇಷನ್ ಸರ್ ಬೇರೆಯವ್ರಿಗೆ. ಇವಾಗ ಬೇರೆಯವ್ರು ಎಷ್ಟೇ ದಿನ ಆದರೂ ಒಂದು ತಿಂಗಳಾದ್ರೂ ಗಾಡಿ ಕಲ್ತಿರಲ್ಲ. ನಮ್ಮ ಫ್ರೆಂಡ್ಸೇ ಇದ್ದಾರೆ. ನಾನು 3-4 ಡೇಸಲ್ಲಿ ಗಾಡಿ ಕಲ್ತಿದ್ದೀನಿ ಸರ್. 3-4 ಡೇಸಲ್ಲಿ ಗಾಡಿ ಕಲ್ತೀರಾ? ನನ್ನ ಫ್ರೆಂಡೇ ಒಬ್ಬ ರಮೇಶ್ ಮಂಜು ಅಂತ, ನಾನು 2 ಡೇಸ್ ಇನ್ನೊಬ್ರು ನಮ್ಮ ಫ್ರೆಂಡ್ ಭಾಸ್ಕರ್ ಅಂತ, ಅವರು ಫಿಸಿಕಲಿ ಚಾಲೆಂಜ್ ಪರ್ಸನ್ ನಮಗೆ ಟಚ್ ಕೊಟ್ಟಿದ್ರು 2-3 ದಿನ. ನನ್ನ ಫ್ರೆಂಡು 4ನೇ ದಿನ ಬಂದು ಟಚ್ ಕೊಟ್ಟು ಡೈರೆಕ್ಟಾಗಿ ರೋಡ್ಗೆ ಕರ್ಕೊಂಡ್ಬಂದ್ಬಿಟ್ರು. ಸೂಪರ್ ಸರ್. ನಾನು 4 ಡೇಸಲ್ಲಿ ಕಲ್ತಿದ್ದೀನಿ ಗಾಡಿ. ನಾನು ಈ ಚಾನಲಲ್ಲಿ ಯಾರು ಫಿಸಿಕಲ್ ಚಾಲೆಂಜ್ ಪರ್ಸನ್ ನೋಡ್ತಿರ್ತಾರೋ ಅವರೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಇಲ್ಲ ಆಗ್ಬೇಕು ಸರ್. ಖಂಡಿತ ಚೆನ್ನಾಗಿರೋರ್ಗೂ ಅಷ್ಟೇ, ಮತ್ತು ಚೆನ್ನಾಗಿಲ್ಲದ್ರೆ ಆಗಲ್ಲ ಅಂತ ಯಾರು ಹೇಳ್ಬಾರ್ದು. ಎಷ್ಟೋ ಜನ ಬರೀ ಸೈಕಲ್, ಸ್ಕೂಟ್ರ್ ಓಡಿಸೋಕ್ಕೆ ಎದುರ್ಕೊಂತಾರೆ. ಈ ಕಾರನ್ನ ಆರಾಮಾಗಿ ಓಡ್ಬೋದು. ಅಂದರೆ ನಮಗೆ ಒಂದು ಇದಿರ್ಬೇಕು, ಧೈರ್ಯ ಇರಬೇಕು ಅಷ್ಟೇ, ಇಚ್ಛಾಶಕ್ತಿ ಇರಬೇಕು. ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಾರ್ದು ಸರ್ ಅಷ್ಟೇ. ಈಗ ನಾನೇ ನೋಡಿ 4-5 ಡೇಸಲ್ಲಿ 3-4 ಡೇಸಲ್ಲಿ ಕಲ್ತು ನಾನು ಹೈವೇ ರೋಡ್ಗೆ ಎತ್ಕೊಂಡ್ಬಂದು ನಾನು ಗಾಡಿ ಹೊಲಿಸಿದ್ದೀನಿ. ನಾನು ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಸರ್. ಸರ್ ಹಾಗೆ ಇವ್ರದ್ದು ಶೋರೂಮ್ದು ರೆಸ್ಪಾನ್ಸ್ ಹೇಗಿದೆ ಸರ್? ಯಾವ ಥರ ಇದೆ? ಚೆನ್ನಾಗಿದೆ ಸರ್. ನಾನು ಸುಮಾರು ಬೆಂಗಳೂರಲ್ಲಿ ಸುಮಾರು ಕಡೆ ನೋಡಿದೆ, ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೊನೆಗೆ ಇವ್ರದ್ದು ಎಲ್ಲ ನಾನು ನೋಡಿದೆ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೆಲವರೆಲ್ಲ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಇವರು. ಕರ್ನಾಟಕರು ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನಾವು ಯಾವಾಗ ಫೋನ್ ಮಾಡಿದ್ರು ತೆಗಿತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಯಾವಾಗ ನೀವು ನೈಟ್ 12 ಗಂಟೆಗೆ ಫೋನ್ ಮಾಡಿದ್ರು ನೋಡ್ಬಿಟ್ಟು ಅವಾಗೇ ತೆಗಿತಾರೆ, ಇಲ್ಲಾಂದರೆ ಮಾರನೇ ದಿನ ಆದರೂ ಮಾಡ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಕಸ್ಟಮರ್ಸ್ ಚೆನ್ನಾಗಿದೆ ಸರ್. ಸರ್ ಇದುವರೆಗೂ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಬಂದಿದೆಯಾ? ಇಲ್ಲ ಸರ್, ಏನು ಸರ್ ಏನು ಪ್ರಾಬ್ಲಮ್ ಬಂದಿಲ್ಲ. ಏನಿಲ್ಲ ಸರ್, ಸೇಮ್ ಪೆಟ್ರೋಲ್ ಆಗಿದೆ ಅದೇ ಥರನೇ ಇದೆ. ಏನಿಲ್ಲ ಸರ್, ಬೇರೆಯವರು ಏನು ಹಾಗೆ ಹೀಗೆ ಹಾಕ್ಸೋ ಮುಂಚೆ ಹಂಗಂದ್ರು. ಈಗ ಪಿಕಪ್ ಬರಲ್ಲ, ಆಮೇಲೆ ಗಾಡಿ ಇಂಜಿನ್ ಹಾಳಾಗುತ್ತೆ ಸರ್. ಅದು ಪಿಕಪ್ ಬರಲ್ಲ ಅಂದ್ರೆ ಏನಂದ್ರೆ ಅವರು ಯಾರ ಹತ್ರ ಮಾಡಿಸಿರ್ತಾರೋ ಗೊತ್ತಿಲ್ಲ. ಇದು ಕರೆಕ್ಟಾಗಿ ಇದಕ್ಕೆ ಸ್ಪೆಷಲಿಸ್ಟ್ ಮಾಡೋ ಅಂತಾರೆ ಇರಬೇಕು. ಕೆಲವೊಂದು ಪಿಕಪ್ ಬರಲ್ಲ ಅಂದ್ರೆ ಅದಕ್ಕೆ ಏನೇನೋ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಆಲ್ಟರ್ನೇಟ್ ಹಾಕೋಂಥದ್ದು ಇರುತ್ತೆ. ಅದು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ. ಕೆಲವರಿಗೆ ಮಾಡಕ್ಕೆ ಬರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಅದರಿಂದ ಅದು ಫೈಲೂರ್ ಆಗ್ತದೆ ಅಷ್ಟೇ. ಅದು ಈಗ ನೋಡಿ ಇವ್ರ ಹತ್ರ ನಾನು ಹಾಕ್ಸಿದ್ದೀನಿ, ಸುಳ್ಳಾಗಿ ಕೇಳ್ಬೇಕು ಸರ್. ಯಾಕೆ ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವ್ಯಾಕೆ ಸುಳ್ಳು ನಾವ್ಯಾಕೆ ಅವ್ರ ಮೇಲೆ ನಾವು ಅವ್ರಿಗೆ ಹೇಳ್ಬೇಕು? ಚೆನ್ನಾಗಿದೆ, ನಾನು ಹಾಕ್ಸಿ 5-6 ತಿಂಗಳಾಯಿತು.
ತುಂಬ ಚೆನ್ನಾಗಿದೆ ಸರ್ ಅದು. ಸೊ ಬೆಂಗಳೂರಲ್ಲಿ ಮೋಸ್ಟ್ ಪ್ರಿಫರ್ ಮಾಡೋದು ಇವ್ರಿಗೆ ಈ ಶೋರೂಮ್. ನಾನು ನೋಡ್ದಂಗೆ ಜಾಸ್ತಿ ಇವ್ರ ಹತ್ರನೇ ಒಳ್ಳೊಳ್ಳೆ ಗಾಡಿಗೆ ಹಾಕಿದ್ದಾರೆ ಸರ್ ಇವ್ರು 25-30 ಲಕ್ಷ. ಶಾಕ್ ಆದೆ ಸರ್, ಇವಾಗ ಹೊಸ ಬ್ರೆಜಾ ಬಂದಿದೆ ಅದಕ್ಕೆ ಹಾಕಿದ್ರೆ. ಆಮೇಲೆ ಸರ್ ಇನ್ನು ಇವಾಗ ಎರಡು ಗಾಡಿಗಳು ಕಮ್ಮಿ ಇದೆ, ಇಲ್ಲಾಂದ್ರೆ ಆಚೆ ಕಡೆ ಗಾಡಿ ಹಾಕಕ್ಕೆ ಜಾಗ ಇರಲ್ಲ ಇಲ್ಲಿ. ನಾನು ನೋಡ್ದಂಗೆ ಇರುತ್ತೆ ಇವ್ರದ್ದು ಯಾವಾಗಲೂ ಜಾಸ್ತಿ, ಮತ್ತೆ ಇರೋದೆಲ್ಲ ಒಳ್ಳೊಳ್ಳೆ ಗಾಡಿನೇ ಬರೋದು ಇವ್ರ ಹತ್ರ. ನೀವು ನೋಡ್ರಿ 25-30 ಲಕ್ಷ ಎಲ್ಲ ದೊಡ್ಡ ದೊಡ್ಡ ಹೈಟೆಕ್ ಗಾಡಿಗಳು ಇರ್ತವೆ ಇವ್ರ ಹತ್ರ. ನಾನು ಅದೇ ಕೇಳಿದೆ, ಆಡಿ BMW-ಗೆಲ್ಲ ಪೆಟ್ರೋಲ್ CNG ಮಾಡಿದ್ದಾರೆ ಅವ್ರ ಹತ್ರ ಮ್ಯಾನ್ಯುಲ್ ಬುಕ್ ಇದಾವೆ ಮಾಡಿರೋಂಥದ್ದು. ನೀವು ಆ ಫೋಟೋ ಎಲ್ಲ ತೆಗೆದು ನೀವು ಹಾಕಿ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಸ್ಟಮರ್ಸ್ ತಗೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಕಾರಣ ನಾನು ಹೇಳೋದು ಬೆಸ್ಟ್ ಇವರೇ. ಎಲ್ಲೇ ರೆಫರ್ ಮಾಡಿದ್ರು ನಾನು ಒಂದು ಬೆಸ್ಟ್ ಪ್ಲೇಸಿಗೆ ಬಂದು ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರೆ. ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು CNG ಬಗ್ಗೆ ಎಲ್ಲ ಗೊತ್ತಿಲ್ಲ. ಯಾಕಂದ್ರೆ ಈ ಚಾನಲ್ ಮುಖಾಂತರ ನಾನು ಹೇಳೋದೇನೆಂದರೆ, ಇಲ್ಲಿ ಇವರು ಕರುಣಾಕರ್ ಹತ್ರ ಬಂದು ಹಾಕ್ಸಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದಕ್ಕೆ ಅವರು ಗ್ಯಾರಂಟಿನೂ ಕೊಡ್ತಾರೆ. ಯಾಕೆಂದರೆ ಅವರು ಸುಮ್ಮನೆ ಏನೋ ಹೇಳಿ ಮಾಡಲ್ಲ. ಏನೋ ಪ್ರಾಬ್ಲಮ್ ಆದ್ರೂ ಅವರು ರೆಡಿ ಮಾಡಿಕೊಡ್ತಾರೆ. ನೀವು ಯಾವಾಗ ಬೇಕಾದರೂ ಅವ್ರನ್ನ ನೀವು ಕೇಳ್ಬೋದು, ಅವ್ರನ್ನ ಮೀಟ್ ಮಾಡ್ಬೋದು. ಮತ್ತು ಇದನ್ನೇನು ವೀರೇಶ್ ಥಿಯೇಟ್ರ್ ಪಕ್ಕನೇ ಇರೋದು. ನೀವು ಯಾವುದೋ ಬೆಂಗಳೂರು ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹುಡುಗಂಥದ್ದು ಏನಿರಲ್ಲ. ಮಾಗಡಿ ರೋಡಲ್ಲಿ ವೀರೇಶ್ ಥಿಯೇಟ್ರ್ ಪಕ್ಕ ಕರುಣಾಕರ್ ಅಂದರೆ ಯಾರಿಗೆ ಬೇಕಾದ್ರೂ ಗೊತ್ತು. ಅಷ್ಟು ಫೇಮಸ್ ಆಗಿದ್ದಾರೆ ಅವರು. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಿಮ್ಗೆ ನೋಡಿ ತುಂಬ ಖುಷಿ ಆಯಿತು. ರೆಸ್ಪಾನ್ಸ್ ಕೂಡ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೂಡ ಹೇಳಿದ್ದೀರಾ. ಸೊ ನೋಡೋಣ ಸರ್ ನಮ್ಮ ಜನರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ.